ಕಾಲಪಾಠದಲ್ಲಿ ನಾವು ದ್ವಾದಶ ರಾಶಿಗಳ ಬಗ್ಗೆ ಮಾತಾಡ್ತಾ ಇದ್ವು ಅಲ್ವಾ? ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನು, ಮಕರ. ಈ ದ್ವಾದಶ ರಾಶಿಗಳ ಬಗ್ಗೆ ಮಾತಾಡ್ತಾ ಇದ್ವು. ಈ ದ್ವಾದಶ ರಾಶಿಗಳು ಎಲ್ಲಿವೆ ಅಂತ ನೆನಪಿದೆಯಾ ನಿಮಗೆ? ದ್ವಾದಶ ರಾಶಿಗಳು ಎಲ್ಲಿವೆ? ಗೋಕರ್ಣದಲ್ಲಲ್ವಾ? ಹೌದಾ? ಆಕಾಶದಲ್ಲಿ ಎಲ್ಲಿದೆ ರಾಶಿಗಳು? ಆಕಾಶದಲ್ಲಿ ದ್ವಾದಶ ರಾಶಿಗಳು ಎಲ್ಲಿದೆ ಅಂತ ಹೇಳಕ್ಕಾಗತ್ತಾ? ಆಕಾಶವನ್ನೇ ಹೀಗಾದ್ರೆ ನೀವು ಈಗ ಹಲ್ವಾ, ಬರ್ಫಿ ಎಲ್ಲ ಮಾಡ್ಬೇಕಾದ್ರೆ ನೀವು ಅದನ್ನ ಪಾಕ ಬಂದ್ಮೇಲೆ ತಟ್ಟೆಗೆ ಅದನ್ನ ಹೊಯ್ತೀರಲ್ವಾ, ಆಮೇಲೆ ಚಾಕು ತಗೊಂಡು ಕತ್ತರಿಸ್ತೀರಿ ನೋಡಿ, ಚಿಕ್ಕ ಚಿಕ್ಕ ಭಾಗಗಳನ್ನ ಮಾಡ್ತೀರಿ ನೋಡಿ. ಆ ತರಹ ಆಕಾಶನ ಭಾಗ ಮಾಡಿದ್ದಾರೆ, 12 ಭಾಗ ಮಾಡಿದ್ದಾರೆ ಆ ತರಹ ಅಂತ. ಆ 12 ಭಾಗಗಳನ್ನು ಒಂದೊಂದು ರಾಶಿ ಅಂತ ಕರೆದಿದ್ದಾರೆ. ಗುರ್ತಿಡಿಯೋಕ್ಕೆ ನಕ್ಷತ್ರಗಳನ್ನ ಇಟ್ಕೊಂಡಿದ್ದಾರೆ. ಅಂದ್ರೆ ಯಾವ್ಯಾವ ನಕ್ಷತ್ರಗಳು ಯಾವ್ಯಾವ ರಾಶಿಯಲ್ಲಿವೆ. ಉದಾಹರಣೆಗೆ ಅಶ್ವಿನಿ, ಭರಣಿ, ಕೃತಿಕ. ಅಶ್ವಿನಿ, ಭರಣಿ ಇಡೀ, ಕೃತಿಕದ ಒಂದು ಭಾಗ ಮೇಷರಾಶಿಯಲ್ಲಿದೆ. ಹಾಗಾಗಿ ನಕ್ಷತ್ರಗಳ ಮೂಲಕ ರಾಶಿಯನ್ನು ಗುರುತಿಸುವಂಥದ್ದು ಆ ತರ ಇಟ್ಕೊಂಡಿದ್ದಾರೆ ಅಂತ. ಇಲ್ಲಿ ಒಂದು ಒಳ್ಳೆ ಪ್ರಶ್ನೆಯನ್ನ ಅಥವಾ ಒಂದು ಒಳ್ಳೆ ಅಂಶವನ್ನ ಪೂಜಾ ಆರ್ಯ ಇದನ್ನ ಕಳೆದ ಪಾಠದ ನಂತರ ಎತ್ತಿ ಹೇಳಿದ ನೆನಪಾಡ್ಕೊಡ್ತೀವಿ ಮಕ್ಕಳೇ. ಇದು ಈ ರಾಶಿ ಇದೆಯಲ್ಲ, ನಮ್ಮ ಕಲ್ಪನೆ ಮಾತ್ರನ ಅದು ನಿಜವಾಗ್ಲೂ ಹಾಗಿದೆಯಾ ರಾಶಿ ಅನ್ನೋ ಪ್ರಶ್ನೆ. ಈಗ ನಾವು ಇಲ್ಲಿಂದ ಸುಮ್ಮನೆ ಕಲ್ಪನೆ ಮಾಡಿರೋದ ಕಾಲ್ಪನಿಕವಾಗಿ ನಿಜವಾಗಿಯೂ ಆಕಾಶದಲ್ಲಿ ರಾಶಿಗಳಿದೆಯಾ? ಏನ್ ಅನ್ಸುತ್ತೆ ನಿಮ್ಗೆ? ಇದೆಯಾ ರಾಶಿಗಳು ನಿಜವಾಗಿಯೂ? ನಮ್ಮ ಕಾಲ್ಪನಿಕ ಆದ್ರೆ ಹೇಗಿರುತ್ತೆ, ರಾಶಿಗಳು ನಿಜ ಆದ್ರೆ ಹೇಗಿರುತ್ತೆ? ಏನ್ ವ್ಯತ್ಯಾಸ ಬರುತ್ತೆ ಹೇಳಕ್ ಗೊತ್ತಾಗತ್ತೆ ನಿಮ್ಗೆ? ಗ್ರಹಗಳು ಅಲ್ಲಿ ಸಂಚಾರ ಮಾಡಿದಾಗ ಫಲಗಳು ಬೇರೆ ಬೇರೆ. ಅಂದ್ರೆ ಈಗ ನಾವು ನಮ್ಮ ಮನಸ್ಸಿಂದ ನಾವು ಆಕಾಶನ 12 ಭಾಗ ಮಾಡ್ಕೊಂಡ್ರೆ ಅದು ಕಾಲ್ಪನಿಕ ಆದ್ರೆ ಜೀವನದ ಮೇಲೆ ಪರಿಣಾಮ ಆಗ್ತಾ ಇರ್ಲಿಲ್ಲ ಅಂತ ಅದನ್ನ ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಡ್ಬೇಕು. ರಾಶಿಗಳು ಜೀವನದ ಮೇಲೆ ಪರಿಣಾಮ ಬೀರ್ತಾ ಇದೆ ನೋಡಿ. ಸಿಂಹ ರಾಶಿ ಅಂದ್ರೆ ಸಿಂಹ ರಾಶಿಯ ಸ್ವಭಾವ ಬರುತ್ತೆ ನಮಗೆ. ಅಥವಾ ಮಿಥುನ ರಾಶಿ ಅಂದ್ರೆ ಮಿಥುನ ರಾಶಿಯ ಸ್ವಭಾವ ಬರುತ್ತೆ. ಆ ರಾಶಿ ಸ್ವಭಾವ ಮನುಷ್ಯನಿಗೆ ಬರುತ್ತೆ ಅಂತಾದ್ರೆ ಆ ರಾಶಿ ಕಾಲ್ಪನಿಕ ಅಲ್ಲ ಅಂತ ಅರ್ಥ, ನಿಜ ಅಂತಲೇ ಅರ್ಥ ಅದಂತ. ಮನ್ಸಿ ಬಂತ ಮಕ್ಕಳೇ? ನಮ್ ಕಲ್ಪನೆ ಆಗಿದ್ರೆ, ಯಾರದೋ ನಮ್ಮ ಪೂರ್ವಜರು ಕಲ್ಪನೆ ಆಗಿದ್ರೆ ಆ ರಾಶಿಗಳ ಪರಿಣಾಮ ನಮ್ಮ ಮೇಲೆ ಆಗ್ತಾ ಇರ್ಲಿಲ್ಲ ಅಂತ. ಪರಿಣಾಮ ನಮ್ಮ ಮೇಲೆ ಆಗ್ತಾ ಇದೆ ಯಾಕೆ? ಉದಾಹರಣೆಗೆ ನಾವು ಹುಟ್ಟುವ ಸಮಯದಲ್ಲಿ ಯಾವ ರಾಶಿ ಉದಯ ಆಗ್ತಾ ಇದೆಯೋ, ನಾವು ಹುಟ್ಟುವ ಸಮಯದಲ್ಲಿ ಯಾವ ರಾಶಿ ಪೂರ್ವ ದಿಕ್ಕಲ್ಲಿ ಎದ್ದು ಬರ್ತಾ ಇದೆಯೋ ಆಕಾಶದಲ್ಲಿ, ಆಕಾಶದ ಪೂರ್ವ ದಿಕ್ಕಿನ ತುದಿಯಲ್ಲಿ ಯಾವ ರಾಶಿ ಕಾಣಿಸ್ಕೊಂಡಿದೆಯೋ ನಾವು ಹುಟ್ಟೋ ಹೊತ್ತಿನಲ್ಲಿ, ಅದು ನಮ್ಮ ಇಡೀ ಜೀವನ ತೀರ್ಮಾನ ಮಾಡುತ್ತೆ. ನಾವು ಎಷ್ಟು ದಪ್ಪ ಇರಬೇಕು, ಎಷ್ಟು ಹತ್ರ ಇರಬೇಕು, ನಮ್ಮ ಧ್ವನಿ ಹೇಗಿರ್ಬೇಕು, ನಮ್ಮ ಸ್ವಭಾವ ಹೇಗಿರ್ಬೇಕು, ನಮ್ಮ ಜೀವನದಲ್ಲಿ ಏನು ಕಷ್ಟಪಡಬೇಕು, ಸುಖ ಪಡಬೇಕು, ಎಲ್ಲದನ್ನು ಆ ಹೊತ್ತಲ್ಲಿ ಯಾವ ರಾಶಿ ಮೇಲಕ್ಕೆ ಬರ್ತಾ ಇದೆ ನಾವು ಹುಟ್ಟೋ ಹೊತ್ತಲ್ಲಿ ಅದಕ್ಕೆ ತೀರ್ಮಾನ ಮಾಡ್ಬೇಕಾದ್ರೆ ಏನೋ ಒಂದು ಬಾಂಧವ್ಯ ಅಲ್ಲಿಗೂ ಇಲ್ಲಿಗೂ ಇದೆ. ಅದು ಬರೇ ಕಲ್ಪನೆ ಅಲ್ಲ, ಬರೇ ಒಂದು ಊಹೆ ಅಲ್ಲ, ಅದು ಅದ್ರ ಬದುಕು ನಿಜ ಇದೆ ಅಂತ ಅನ್ಸುತ್ತೆ ಅಲ್ವಾ? ಕೇಳಿಸುತ್ತಾ? ಹಾಗಾಗಿ ಅದು ಕಲ್ಪನೆ ಅಲ್ಲ. ಕಲ್ಪನೆ ಅಲ್ದಿದ್ರೆ ಏನು ಹಾಗಾದ್ರೆ ಅಂದ್ರೆ ಅದು ದರ್ಶನ. ದರ್ಶನಕ್ಕೂ ಕಲ್ಪನೆಗೂ ವ್ಯತ್ಯಾಸ ಇದೆ. ಕಲ್ಪನೆ ಅಂದ್ರೆ ಅದು ಇರ್ಬೇಕು ಅಂತೆಲ್ಲ ವಸ್ತು, ನಮ್ಮಷ್ಟಕ್ಕೆ ಅನ್ಕೋಬಹುದು ಮನ್ಸಲ್ಲಿ ಅಂತ. ಈಗ ನಮ್ಮ ಮುಂದೆ ಒಂದು ಆನೆ ಕೂತಿದೆ ಅಂತ ಅನ್ಕೊಂಡ್ರೆ ಅದು ಕಲ್ಪನೆ ಅಷ್ಟೇ, ನಿಜ ಅಲ್ಲ ಅದು ಅಂತ. ನಮ್ಮ ಮುಂದೆ ನೀವು ಕೂತ್ಕೊಂಡಿದ್ದೀರಿ ಅಂದ್ರೆ ಅದು ನಿಜ, ಅದು ಕಲ್ಪನೆ ಅಲ್ಲ. ಹಾಗಾಗಿ ನಿಜಕ್ಕೂ ಒಂದು ದರ್ಶನಕ್ಕೂ ಕಲ್ಪನೆಗೂ ತುಂಬಾ ವ್ಯತ್ಯಾಸ ಇದೆ. ಭಾರತೀಯರ ಶಾಸ್ತ್ರಗಳೆಲ್ಲ ದರ್ಶನದ ಮೇಲೆ ನಿಂತಿದ್ದಾವೆ ಹೊತ್ತು ಕಲ್ಪನೆ ಮೇಲೆ ನಿಂತಿರೋದೆಲ್ಲ. ದೇವತೆಗಳು ಅದು ದರ್ಶನ, ಅದು ಕಲ್ಪನೆ ಅಲ್ಲ ಅದು. ಹಾಗೆ ಪರಲೋಕ ಅದು ಕಲ್ಪನೆ ಅಲ್ಲ, ಅದು ದರ್ಶನ ಅದು ಅಂತ. ಹಾಗೆ ಈ ರಾಶಿಗಳು ಮತ್ತು ಗ್ರಹಗಳು ಕೂಡ ಅದು ಕಲ್ಪನೆ ಅಲ್ಲ, ದರ್ಶನ. ಇದನ್ನು ಚೆನ್ನಾಗಿ ಮನಸ್ಸಲ್ಲಿಟ್ಕೊಳ್ಬೇಕು. ಹಾಗಾಗಿ ಈಗ ನೀವು
ನಕ್ಷತ್ರಗಳಿಗೆ ರಂಗೋಲಿ ಹಾಕಿದ್ರೆ ರಾಶಿ ಆಗತ್ತೆ ಅನ್ನೋ ಕಡೆ ಸರಿ ಮಾತಾಡಿದ್ವಲ್ಲ, ಸುಲಭ ಇದೆ ಇದು. ನಕ್ಷತ್ರಗಳ ಗುಂಪೇನಿದೆ ಅವುಗಳ ಮಧ್ಯೆ ಗೆರೆ ಹಿಡಿದ್ರೆ ಆ ತರಹ ಕಾಣಿಸುತ್ತೆ ಇದು. ಸಿಂಹದ ತರ ಕಾಣಿಸುತ್ತೆ ಇದು, ಆಡಿನ ತರ ಕಾಣಿಸುತ್ತೆ ಇದು. ಆಡಿನ ತರ ಕಾಣಿಸಿದ್ರೆ ಮೇಷ ರಾಶಿ ಆಯ್ತು, ಎತ್ತಿನ ತರ ಕಾಣಿಸಿದ್ರೆ ವೃಷಭ ರಾಶಿ ಆಯ್ತು. ಅದು ನಕ್ಷತ್ರಗಳ ಮಧ್ಯೆ ಎಳೆದ ಗೆರೆ ಅಂತ. ಆ ಎಳೆದ ಗೆರೆ ಇದೆಯಲ್ಲ ಅದು ಕಾಲ್ಪನಿಕ ಅಲ್ಲ, ಅದು ನಿಜ. ಇದು ನಿಜ ಅದು ಅಂತ ಯಾರು ನೋಡಿದ್ರು ಅಂದ್ರೆ ಯೋಗಿಗಳು ನೋಡಿರುವಂಥದ್ದು. ದಾರ್ಶನಿಕರು ಅಂತ ಯಾರು ಇರ್ತಾರೆ, ದರ್ಶನದಿಂದಲೇ ಮಾತಾಡುವಂಥವ್ರು ಅಂಥವ್ರು ನೋಡಿರುವಂಥದ್ದು. ಇಲ್ಲಾಂದ್ರೆ ಅದೇ ಚುಕ್ಕಿಗಳಿಗೆ ಬೇರೆ ತರ ಗೆರೆ ಹಾಕಕ್ಕೂ ಬರುತ್ತೆ. ರಂಗೋಲಿ ಮಾಡ್ಬೇಕಾದ್ರೆ ಅದೇ ಚುಕ್ಕಿಗಳನ್ನ ಬೇರೆ ಆಕಾರ ಮಾಡಕ್ ಬರಲ್ಲ, ಬೇರೆ ಆಕಾರ ಮಾಡಕ್ ಬರುತ್ತೆ. ಬೇರೆ ತರ ಗೆರೆ ಹಿಡಿದ್ರೆ ಆಯ್ತು, ಬೇರೆ ಆಕಾರ ಆಗ್ಬಿಡುತ್ತೆ ಅದು. ಹಾಗಿದ್ರು ನಾವು ಇದೇ ಆಕಾರಕ್ಕೆ ಯಾಕೆ ಬರ್ಬೇಕು ಅಂತಂದ್ರೆ ಇದೆ ತಾನಾಗಿ ಆಕಾಶದಲ್ಲಿ ಆಕಾರ ಇದ್ಬಿಟ್ಟಿದೆ. ಅದನ್ನ ಇರೋದನ್ನ ಯಾರೋ ಪೂರ್ವಜರು ಕಂಡಿದ್ದಾರೆ, ಸಂಬಂಧನೂ ಕಂಡುಕೊಂಡಿದ್ದಾರೆ. ಅಲ್ಲಿಗೂ ಇಲ್ಲಿಗೂ ಏನೊಂದು ಸಂಬಂಧ ಇದೆ ಅಂತ ಕಂಡುಕೊಂಡಿದ್ದಾರೆ. ಅದು ಇಲ್ಲಿ ಪ್ರತಿಫಲಿಸುತ್ತೆ ಅಂತ ಅದನ್ನ ನೋಡಿದ್ದಾರೆ, ನೋಡಿ ತೀರ್ಮಾನ ಮಾಡಿದ್ದಾರೆ ಅಂತ. ಹಾಗಾಗಿ ಇದು ಕಲ್ಪನೆ ಅಲ್ಲ, ಅದನ್ನ ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಮತ್ತೆ ಒಂಚೂರು ಮುಂದುವರೆದು ಹೇಳೋದಾದ್ರೆ ಗ್ರಹಗಳು ಕೂಡ ಹಾಗೆ ಅಂತ. ಈ ಗ್ರಹಗಳು ಈ ಉದಾಹರಣೆಗೆ ನಾವು ಮೊನ್ನೆ ನೀವು ಪಾಠ ಮಾಡ್ಬೇಕಾದ್ರೆ ಹೇಳಿದ್ವು, ಗುರು ಯಾವ ತರ ಇರ್ತಾನೆ ಅಂದ್ರೆ ಪೀನು ಅನ್ನೋ ತೋರ ಅಷ್ಟು ಬೃಹತ್ ಶರೀರ ಅಂತೆಲ್ಲ ಹೇಳಿದ್ವಲ್ವಾ. ಗುರು ಅಂದ್ರೆ ಅಗಲವಾದ ಎತ್ತರವಾದ ಎದೆ ಇರುತ್ತೆ, ಅವನಿಗೆ ದೊಡ್ಡ ಶರೀರ ಇರುತ್ತೆ ಅಂತೆಲ್ಲ ಹೇಳಿದ್ವಲ್ವಾ. ಬಣ್ಣ ಯಾವ್ದು ಅಂತ ಹೇಳಿದ್ರು ಗುರುವಿಗೆ. ಕುಜನಿಗೆ ಯಾವ್ದು ತರುಣ ಮೂರ್ತಿ ಉದಾರ, ಕ್ರೂರವಾದ ನೋಟ ಕುಜನಿಗೆ. ಯುವಕ ಮತ್ತೆ ಚಿಕ್ಕವನು ಇನ್ನು ಕೂಡ ಅಂತೆಲ್ಲ ಹೇಳಿದ್ವಲ್ವಾ. ಇದೆಲ್ಲ ಏನು ಅಂದ್ರೆ ಇದೆಲ್ಲ ದರ್ಶನಗಳು ಹೊರತು ಕಲ್ಪನೆ ಅಲ್ಲ. ಯೋಗಿಗಳು ಒಂದೊಂದು ಗ್ರಹವನ್ನು, ಒಂದೊಂದು ರಾಶಿಯನ್ನು, ಒಂದೊಂದು ನಕ್ಷತ್ರವನ್ನು ಅಂತರಂಗದಲ್ಲಿ ಕಂಡುಕೊಂಡಿದ್ದಾರೆ. ಹಾಗಾಗಿ ಒಂದು ವೇಳೆ ಎಲ್ಲ ಪಂಚಾಂಗಗಳು ನಾಶವಾಗೋದ್ರೆ ಪ್ರಪಂಚದಲ್ಲಿ ಮತ್ತೆ ತರಬಹುದು ಎಲ್ಲವನ್ನು ಕೂಡ. ಯಾಕೆಂದ್ರೆ ಎಲ್ಲವೂ ದರ್ಶನಕ್ಕೆ ವೈದ್ಯ ಆಗಿದ್ರಿಂದ ಒಬ್ಬ ಸಾಧಕ ಸಾಧನೆ ಮಾಡಿ ಕಂಡುಕೊಂಡ್ರೆ ಅದೆಲ್ಲವನ್ನು ಮತ್ತೆ ತರೋಕ್ ಸಾಧ್ಯ. ನಿಮಗೆ ಚೆನ್ನಾಗಿ ಧ್ಯಾನ ಮಾಡೋಕ್ ಗೊತ್ತಿದ್ರೆ ನೀವು ನಿಮ್ಮ ಶರೀರದ ಮೂಲಕನೇ ಹೇಳ್ಬೋದು ನೀವು ಅಂತ. ನಿಮ್ಮ ದೇಹದ ಮೂಲಕನೇ ಯಾವ ರಾಶಿ ಇವತ್ತು, ಯಾವ ನಕ್ಷತ್ರ ಇವತ್ತು, ಈಗ ಯಾವ ಲಗ್ನ ಉದ್ಯ ಆಗ್ತದೆ ಅಂತ ಹೇಳೋಕ್ಕಾಗತ್ತೆ ಅಂತ. ಪರಿಣಾಮ ಇದೆ ನಮ್ಮ ಮೇಲೆ, ಪ್ರತಿ ಕ್ಷಣ ಪರಿಣಾಮ ಇದೆ ನಮ್ಮ ಮೇಲೆ ಅನ್ನೋದನ್ನ ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಳ್ಬೇಕು ಅಂತ. ಹಾಗಾಗಿ ಯುರೇನಸ್ ಅಥವಾ ನೆಪ್ಚೂನ್, ಪ್ಲೂಟೋ ಇದೆಲ್ಲ ಇದೆಯಲ್ಲ, ಇದು ಗ್ರಹ ಅಲ್ಲ, ಇದು ಆಕಾಶಕಾಯ. ಹೌದು, ಈಗ ಪ್ಲಾನೆಟ್ಗೂ ಗ್ರಹಕ್ಕೂ ವ್ಯತ್ಯಾಸ ಇದೆ. ಸಾರಿ ನಿಮ್ಗೆ ಹೇಳಿದ್ವಿ, ನೆನಪಿದೆ ಅದು. ಪ್ಲಾನೆಟ್ ಬೇರೆ, ಗ್ರಹ ಬೇರೆ ಅಂತ. ಯಾವ್ದು ನಮ್ಮ ಮೇಲೆ ಪರಿಣಾಮ ಬೀರುತ್ತೆ ಅದು ಗ್ರಹ. ಅದು ಆಕಾಶಕಾಯ, ಪ್ಲಾನೆಟ್ ತುಂಬಾ ವ್ಯತ್ಯಾಸ ಇದೆ. ಹಾಗಾಗಿ ನೆಪ್ಚೂನ್, ಪ್ಲೂಟೋ ಆಕಾಶಕಾಯಿಗಳು ಇವೆಲ್ಲ, ಅದ್ರ ಗ್ರಹಗಳಲ್ಲ. ಯಾಕೆಂದ್ರೆ ಅಲ್ಲಿ ಆ ದೇವತಾ ಶಕ್ತಿ ಇಲ್ಲ, ಆ ಥರದ ಪರಿಣಾಮಗಳು ನಮ್ಮ ಮೇಲೆ ಆಗ್ತಾ ಇಲ್ಲ ಅಲ್ಲಿಂದ ಅಂತ. ಈ ಆಕಾಶಕಾಯಿಗಳಿದೆಯಲ್ಲ, ಉದಾಹರಣೆಗೆ ಜೂಪಿಟರ್ ಗುರುವಿದೆ, ಅದು ನಮ್ಮ ಮೇಲೆ ಪರಿಣಾಮ ಬೀರ್ತಾ ಇದೆ, ದೊಡ್ಡ ಪರಿಣಾಮ ಬೀರ್ತಾ ಇದೆ. ಚಿಕ್ಕ ಪರಿಣಾಮ ಅಲ್ಲ, ಭಾರಿ ಪರಿಣಾಮ ಬೀರ್ತಾ ಇದೆ. ಮತ್ತೆ ಅದಕ್ಕೊಂದು ಸ್ವರೂಪ ಇದೆ. ಆ ಸ್ವರೂಪ ಅಂತರ್ದರ್ಶನಕ್ಕೆ ವೇದ್ಯ ಆಗುತ್ತೆ, ಅದು ಧ್ಯಾನ ಮಾಡಿದ್ರೆ ಕಾಣಿಸುತ್ತೆ ಅದು ಅಂತ. ಹೀಗಾಗಿ ಈ ಯುರೇನಸ್, ನೆಪ್ಚೂನ್, ಪ್ಲೂಟೋ ಇವೆಲ್ಲ ಗ್ರಹಗಳಲ್ಲ. ಚಂದ್ರನು ಕೂಡ ಗ್ರಹ ಹೌದು, ಉಪಗ್ರಹ ಅಂತ ನಾವು ಕರೆಯಲ್ಲ, ಇಲ್ಲಿ ಗ್ರಹ ಅಂತ ಕರಿತೀವಿ. ಸೂರ್ಯ ನಕ್ಷತ್ರ ಅಂತ ಹೇಳಲ್ಲ ನಾವು, ಗ್ರಹ ಅಂತ ಹೇಳ್ತೀವಿ. ಗ್ರಹ ಅಂದ್ರೆ ಅದಕ್ಕೆ ಸ್ಟಾರ್, ಪ್ಲಾನೆಟ್ ಅನ್ನೋ ತರ ತಗೋಬಾರ್ದು. ಗ್ರಹ ಅಂದ್ರೆ ಗೃಹಾತಿ ಇತಿ ಗ್ರಹ, ನನ್ನ ಮೇಲೆ ಪರಿಣಾಮ ಬೀರ್ತಾ ಇದೆ, ಅದು ನಮ್ಮ ಜೀವನದಲ್ಲಿ ಪರಿಣಾಮ ಬೀರ್ತಾ ಇದೆ ಅಂತ. ನಮ್ಮನ್ನು ಹಿಡ್ಕೊಳತ್ತೆ ಅದು. ಗೃಹಾತಿ ಅಂದ್ರೆ ನಮ್ಮನ್ನು ಹಿಡ್ಕೊಳತ್ತೆ ಅಂದ್ರೆ ನಮ್ಮನ್ನು ಸ್ವೀಕಾರ ಮಾಡುತ್ತೆ, ಅದು ಮಾಡಿ ನಮ್ಮನ್ನು ತಿದ್ದಿ ತಗೊಂಡು ಹೋಗುತ್ತೆ ಎಲ್ಲಿಗೂ ನಮ್ಮ ಜೀವನವನ್ನ. ಹಾಗಾಗಿ ಅದನ್ನು ಗ್ರಹ ಅಂತ ಕರಿತಿರೋದು ಅಂತ. ರಾಶಿ ಅಂದ್ರೂ ಕೂಡ ಹಾಗೆ. ಹಾಗಾಗಿ ದೇವಸ್ಥಾನಗಳಲ್ಲಿ ಈ ದ್ವಾದಶ ರಾಶಿಗಳನ್ನು ಕೆತ್ತನೆ ಮಾಡಿರ್ತಾರೆ. ಎಷ್ಟೋ ಪುರಾಣ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ದ್ವಾದಶ ರಾಶಿಗಳನ್ನ, ಗ್ರಹಗಳನ್ನೆಲ್ಲ ಕಾಣ್ಬೋದು ಅಂತ. ದ್ವಾದಶ ರಾಶಿಗಳನ್ನ ಯಾಕೆ ಕೆತ್ತನೆ ಮಾಡಿದ್ರು? ಅದೆಲ್ಲ ದೇವಸ್ಥಾನ ಅನ್ನೋದೇ ಅಂತರ್ದರ್ಶನದ ವಿಷಯ. ಆ ದೇವರು ಇರ್ಬೋದು, ಅದನ್ನ ಪ್ರತಿಯೊಂದು ಸಂಗತಿಯು ಕೂಡ ಅಂತರ್ದರ್ಶನವನ್ನೇ ಬಾಕಿಯಾಗಿ ತಂದಿರೋಂಥದ್ದಾಗಿದ್ರಿಂದ ದ್ವಾದಶ ರಾಶಿಗಳು ಕೂಡ ಹಾಗೆ. ಹಾಗಾಗಿ ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಳ್ಬೇಕಾಗಿರೋದು ಏನು ಅಂದ್ರೆ, ಈ ರಂಗೋಲಿ ನಾವು ಹಾಕಿದ್ದಲ್ಲ, ಸೃಷ್ಟಿನ ಹಾಕಿರೋದು. ಅದು ನೋಡಕ್ ಒಂದು ಕಣ್ಣು ಬೇಕು, ಯೋಗ ದೃಷ್ಟಿ ಬೇಕು. ಯೋಗ ದೃಷ್ಟಿ ಇದ್ದಾಗ ನಮ್ಗೆ ಅದು ಯಾವ ರಾಶಿ, ಯಾವ ನಕ್ಷತ್ರ ಅನ್ನೋದು ಬೇರೆ ತರಹನೇ ಕಾಣಿಸುತ್ತೆ, ಬೇರೆ ತರಹನೇ ಗೊತ್ತಾಗುತ್ತೆ ನಮ್ಗೆ. ಇಷ್ಟು ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೋಬೇಕು. ಆಮೇಲೆ ಮುಂದಕ್ಕೆ ಹೋಗೋಣ. ರಾಶಿಗಳು, ಮೀನದ ಹಿಂದಿನ ರಾಶಿ ಯಾವುದು? ಕನ್ಯಾದ ಮುಂದಿನ ರಾಶಿ ಯಾವುದು?
ಕರ್ಕದಿಂದ 9ನೇ ರಾಶಿ ಹೇಳಕ್ಕಾಗತ್ತಾ ಹೌದು ಅಂತ? ಈಗ ಈ ರಾಶಿ ಲಕ್ಷಣಗಳನ್ನು ನೋಡೋಣ. ಈ ರಾಶಿ ಯಾವ ತರಹ ಇದೆ, ಪ್ರಾಚೀನರು ಯಾವ ರೀತಿ ನೋಡಿದ್ರು ಅನ್ನೋದನ್ನು ಗಮನಿಸೋಣ. ಒಂದು ಶ್ಲೋಕ ಇದೆ ಬೃಹಜ್ಜಾತಕದ್ದು, ನಿಮ್ಮಲ್ಲಿ ಕೆಲವರಿಗೆ ಬರ್ತಾ ಇರ್ಬೋದು. ಮತ್ಸ್ಯವು ಘಟಿ ಭ್ರಮಿಥುನಂ ಈ ಶ್ಲೋಕ ತುಂಬಾ ಕಡಿಮೆ ಶಬ್ದಗಳಲ್ಲಿ ದ್ವಾದಶ ರಾಶಿಗಳು ಹೇಗೆ ಕಾಣಿಸ್ತವೆ ಅನ್ನೋದನ್ನು ನಿರೂಪಿಸಿವೆ. ಒಬ್ಬ ಯೋಗಿ ಧ್ಯಾನ ಮಾಡಬೇಕಾದ್ರೆ ಈ ದ್ವಾದಶ ರಾಶಿಗಳ ದರ್ಶನ ಹೇಗಾಗುತ್ತೆ ಅನ್ನೋದನ್ನು ಈ ಶ್ಲೋಕಗಳು ತೋರಿಸಿದ್ದಾವೆ. ಇದೇ ರೀತಿ ರಂಗೋಲಿ ಹಾಕಿರುವಂಥದ್ದು. ಮತ್ಸ್ಯ ಬರೋ ಥರನೇ ಮೀನರಾಶಿಗೆ ನಾವು ರಂಗೋಲಿ ಹಾಕಿರುವಂಥದ್ದು ಆಕಾಶದಲ್ಲಿ ಅಂತ ಚೆನ್ನಾಗಿ ಮನಸ್ಸಲ್ಲಿಟ್ಕೊಳ್ಳಿ ಅಂತ. ನೋಡ್ತಾ ಹೋಗೋಣ. ಈಗ ಮೀನರಾಶಿಯಿಂದ ಶುರುವಾಗುತ್ತೆ ಇದು. ಒಂದ್ಸರಿ ತೋರಿಸ್ತೀವಿ ಮೀನರಾಶಿನ. ಹಿಂದೆ ತೋರಿಸಿದ್ದೆ ನಮಗೆ ಹೊಸದಲ್ಲ. ಪಟ್ಟೋತ್ಪಲ ವ್ಯಾಖ್ಯಾನ ಏನ್ ಹೇಳುತ್ತೆ ಅಂದ್ರೆ, ಮೀನು ರಾಶಿ ಮತ್ಸ್ಯದ್ವಯಂ ಅನ್ಯೋನ್ಯಂ ಪುಚ್ಛಾಭಿಮುಖಂ ಅಂತ ಹೇಳುತ್ತೆ. ಅಂದ್ರೆ ಮೀನು ರಾಶಿ ಹೇಗಿರುತ್ತೆ ಅಂದ್ರೆ, 2 ಮೀನುಗಳು ಒಂದರ ಬಾಲವನ್ನ ಒಂದು ಕಚ್ಕೊಂಡಿದೆ ಅಂತ. 2 ಮೀನುಗಳು ಪರಸ್ಪರ ಪುಚ್ಛಾಭಿಮುಖ, ಒಂದರ ಪುಚ್ಛಕ್ಕೆ ಇನ್ನೊಂದರ ಮುಖ ಇದೆ ಅನ್ನೋ ತರಹ ಇದೆಯಲ್ಲ, ಅದು ಮೀನರಾಶಿ ಅಂತ. ಮನಸ್ಸಿಗೆ ಬಂತ? ಗೊತ್ತು ನಿಮ್ಗಿದು, ಮೊದಲೇ ಕೇಳಿರ್ತೀರಿ. ಈಗ ಕುಂಭರಾಶಿ ಹೇಗಿದೆ ಅಂತ ನೆನಪಿದೆ ನಿಮ್ಗೆ? ಪ್ರಶ್ನೆ ಕೇಳ್ತೀನಿ. ಕುಂಭರಾಶಿ ಅಂದ್ರೆ ಒಡೆದ ಗಡಿಗೆ ಅಲ್ವಾ? ಒಡೆದ ಗಡಿಗೆ ಅಲ್ವಾ ಕುಂಭರಾಶಿ ಅಂದ್ರೆ? ಅಲ್ವಾ? ಮತ್ತೆ ಹೇಗಿರುತ್ತೆ ಕುಂಭರಾಶಿ? ಓ, ಖಾಲಿ ಗಡಿಗೆನಾ ಕುಂಭರಾಶಿ ಅಂದ್ರೆ? ಹೌದಾ? ನೀವ್ ಹೇಳ್ತಾ ಇರೋದು ಪೂರ್ಣ ಸತ್ಯ ಅಲ್ವಲ್ಲ? ಅದು ಸೇರಿದಾಗ ಪೂರ್ಣ ಆಗುತ್ತೆ. ಬರೀ ಖಾಲಿ ಗಡಿಗೆ ಅಲ್ಲ, ಒಂದು ಖಾಲಿ ಕುಂಭವನ್ನ ಒಬ್ಬ ಪುರುಷ ಹಿಡ್ಕೊಂಡು ನಿಂತ್ಕೊಂಡಿದ್ದಾನೆ ಅಂತ. ಒಂದು ಖಾಲಿ ಕುಂಭವನ್ನ ಒಬ್ಬ ಪುರುಷ ಹಿಡ್ಕೊಂಡು ನಿಂತ್ಕೊಂಡಿದ್ದಾನೆ, ಕೂತ್ಕೊಂಡಿಲ್ಲ, ಮಲ್ಕೊಂಡಿಲ್ಲ, ನಿಂತ್ಕೊಂಡಿದ್ದಾನೆ ಅಂತ. ಅವನು ಎಲ್ಲಿ ಹಿಡ್ಕೊಂಡಿದ್ದಾನೆ? ತಲೆ ಮೇಲೆ ಹಿಡ್ಕೊಂಡಿದ್ದಾನ ಅವನು, ಅಥವಾ ಕೈಲಿ 2 ಕೈಲಿಗೆ ಹೊಟ್ಟೆಗೆ ತಗಲಿಸಿಟ್ಕೊಂಡಿದ್ದಾನ? ಎಲ್ಲಿ ಇಟ್ಕೊಂಡಿದ್ದಾನೆ? 2 ಕಾಲು ಮಧ್ಯೆ ಇಟ್ಕೊಂಡಿದ್ದಾನ ಅವನು ಕುಂಭನ? ಎಲ್ಲಿದೆ ಕುಂಭ? ಅದು ಹೆಗಲ ಮೇಲಿದೆ. ಘಟಿ ಕುಂಭ ಸ್ಕಂಧಾಸಕ್ತ ರಿಕ್ತ ಘಟಧಾರಿ ಪುರುಷ. ಅದರ ಲಕ್ಷಣ ಹೀಗೆ: ಸ್ಕಂಧಾಸಕ್ತ ರಿಕ್ತ ಘಟಧಾರಿ ಪುರುಷ. ಸ್ಕಂಧ ಅಂದ್ರೆ ಹೆಗಲು, ಸ್ಕಂಧಾಸಕ್ತ ಅಂದ್ರೆ ಹೆಗಲಲ್ಲಿ ಇಟ್ಕೊಂಡಿರತಕ್ಕಂಥ ರಿಕ್ತ ಘಟಧಾರಿ. ರಿಕ್ತ ಅಂದ್ರೆ ಖಾಲಿ ಅಂತ. ರಿಕ್ತ ಘಟಧಾರಿ ಪುರುಷ ಕುಂಭ. ತೋರಿಸಿ. ಎಷ್ಟು ಸುಖ ಪುರುಷ ನೋಡಿ ಅವನು, ಅಲ್ವಾ? ಸುಖ ಪುರುಷ ಅಲ್ವಾ? ನಮ್ಗೇನು ಕೇಳ್ತಾ ಇಲ್ಲಪ್ಪ, ನೀವೇನ್ ಹೇಳಿದ್ರು. ಗಡಿಗೆ ತುಂಬಿದ್ರೆ ಪಾಪ ಭಾರ ಆಗ್ತಾ ಇತ್ತು ಅವನಿಗೆ, ದುಃಖ ಪುರುಷ ಆಗ್ತಾ ಇದ್ದ. ಖಾಲಿ ಗಡಿಗೆ ಅಲ್ವಾ, ಸುಖ ಪುರುಷ ಅಂದ್ರು. ಹೂ ಅನ್ಬಾರ್ದು, ಹೂ ಅನ್ಬೇಕು. ಯಾಕೆಂದ್ರೆ ಯಾರ ಹೆಗಲ ಮೇಲೆ ಖಾಲಿ ಗಡಿಗೆ ಇರುತ್ತೋ ಅವ್ರಿಗೇನ್ ಸಿಗುತ್ತೆ? ನೀವು ಪೂರ್ಣ ಕುಂಭ ಆಗಕ್ಕೆ ಹೊರಟಿದ್ದೀರೋ, ರಿಕ್ತ ಕುಂಭ ಆಗಕ್ಕೆ ಹೊರಟಿದ್ದೀರೋ? ಮತ್ತೆ ಇದು ಸ್ವಲ್ಪ ಆತರ ಇಲ್ಲ. ಆಯ್ತು, ಮುಂದಕ್ಕೆ ಹೋಗೋಣ. ಅಲ್ಲಿಂದ ಮಿಥುನ ಶ್ಲೋಕದ ಪ್ರಕಾರ ಮುಂದಕ್ಕೆ ಮಿಥುನ ಬರುತ್ತೆ.
ಮಿಥುನ ಅಂದ್ರೆ ಆ ಮಿಥುನ ಶಬ್ದಕ್ಕರ್ಥ ಎಂದು ಜೋಡಿ ಅಂತ ಅರ್ಥ. ಮಿಥುನ ಇದಕ್ಕೆ ಸಂಸ್ಕೃತದಲ್ಲಿ. ಇಲ್ಲಿ ಜೋಡಿ ಅಂದ್ರೆ ಒಂದು ಸ್ತ್ರೀ ಒಂದು ಪುರುಷ, ಹಾಗೆ ಅಲ್ವಾ ಜೋಡಿ ಅಂತ ಕರೆಯೋದು. ಒಂದು ಸ್ತ್ರೀ ಮತ್ತು ಒಂದು ಪುರುಷ ಅಲ್ವಾ. ಇನ್ನೇನಿದೆ ಹೇಳ್ತೀರಾ ಮಿಥುನ ರಾಶಿಯಲ್ಲಿ? ಓ, ಚೆನ್ನಾಗಿ ಹೇಳಿದ್ರಿ. ಸ್ತ್ರೀ ಗದೆ ಹಿಡ್ಕೊಂಡಿದ್ದಾಳೆ, ಪುರುಷ ವೀಣೆ ನುಡಿಸ್ತಾ ಇದ್ದಾನೆ ಅಲ್ವಾ. ಹೌದು. ಮಿಥುನೋ ನೃಮಿಥುನ ರಾಶಿ ಮಿಥುನಂ ನೃಮಿಥುನಂ ಸ್ತ್ರೀ ಪುಮಾಂಸೌ ತನ್ಮಿಥುನಂ ಸಗದಂ ಸವೀಣಂ. ಪುಮಾನ್ ಸಗದ ಸ್ತ್ರೀ ಸವೀಣ. ಪುಮಾನ್ ಸಗದ ಅಂದ್ರೆ ಪುರುಷ ಗದೆ ಹಿಡ್ಕೊಂಡಿದ್ದಾನೆ, ಸ್ತ್ರೀ ವೀಣೆ ಹಿಡ್ಕೊಂಡಿದ್ದಾನೆ. ಹಾಗೆ ಚೆನ್ನಾಗಿರುತ್ತೆ ಅಲ್ವಾ. ಅದು ಬಿಟ್ಟು ಸ್ತ್ರೀ ಗದೆ ಹಿಡ್ಕೊಂಡು ತಿರುಗಿಸೋಕೆ ಮೀಸೆ ಇಲ್ವಲ್ಲ. ಗದೆ ಹಿಡ್ಕೊಂಡ್ಮೇಲೆ ಮೀಸೆ ತಿರುಗಿಸ್ಬೇಕು, ತಿರುಗಿಸೋಕೆ ಮೀಸೆ ಇಲ್ದಿದ್ಮೇಲೆ ಗದೆ ಹಿಡ್ಕೋಬಾರ್ದು ಅಲ್ವಾ. ಗದೆ ಹಿಡ್ಕೊಂಡು ಸ್ತ್ರೀ ಗೊತ್ತಾ ನಿಮ್ಗೆ? ಯಾರಾದ್ರು ಇದ್ದಾರ ಗದೆ ಹಿಡ್ಕೊಂಡು ಸ್ತ್ರೀ ಅಂತ? ನೆನಪಾಗತ್ತಾ ಯಾರು? ಒಂದ್ಸರಿ ಅಷ್ಟಭುಜ ದುರ್ಗೆ ನೆನಪು ಮಾಡ್ಕೊಳ್ಳಿ, ಅಲ್ಲಿ ಏನಾದ್ರು ಸಿಗುತ್ತಾ ನೋಡಿ. ಅಲ್ಲಿ ಕಂಸ 8ನೇ ಶಿಶು ಅಂತ ಅನ್ಕೊಂಡು, ದೇವ್ಗಿ 8ನೇ ಶಿಶು ಅಂತ ಅನ್ಕೊಂಡು ಕೊಲ್ಲೋಕ್ ಹೊರಟ್ನಲ್ಲ, ಅವಳು 8 ಕೈಲಿ ಏನೇನು ಹಿಡ್ಕೊಂಡಿದ್ಲು ಅಂತ ಸಿಗುತ್ತಾ ನೋಡಿ, ಭಾಗವತ ಸಿಗುತ್ತಾ ನೋಡಿ, ಇದೆಯಾ ನೋಡಿ ಒಂದ್ಸರಿ ಅಷ್ಟೇ. ಆಮೇಲೆ ಈಗ ಮಿಥುನ ಆಯ್ತು, ಅದ ನಂತರ ಧನು ಹೋಗ್ತಾರೆ ಶ್ಲೋಕದಲ್ಲಿ. ಹಾಗೆ ಅಲ್ವಾ. ಮತ್ಸ್ಯವು ಘಟಿ ಮಿಥುನಂ ಸಗದಂ ಸವೀಣಂ. ಚಿತ್ರ ತೋರಿಸಿ. ಧನುರಾಶಿ. ಧನುರಾಶಿ ಅಶ್ವರಾಶಿ. ಇದು ಧನುರಾಶಿ ಅಂದ್ರೆ ಅದು ಬರೀ ಧನುಸ್ಸಲ್ಲ, ಧನುಸ್ಸನ್ನು ಹಿಡ್ಕೊಂಡಿರ್ತಕ್ಕಂಥ ಒಬ್ಬ ಪುರುಷ, ಸ್ತ್ರೀ ಅಲ್ಲ ಪುರುಷ. ಆ ಪುರುಷ ಪೂರ್ಣ ಇಲ್ಲ, ಅರ್ಧ ಪುರುಷ, ಇನ್ನರ್ಧ ಅರ್ಧ ಅಶ್ವ ಅರ್ಧ ಪುರುಷ ಅಂತ. ಹಾಗಾದ್ರೆ ಅವನಿಗೆ ಕಾಲು ಎಷ್ಟು ಅಂತ ಹೇಳ್ತೀರಾ? 4 ಕಾಲಿನ ಕುದುರೆ. ಆದ್ರೆ ಕುದುರೆಗೆ ತಲೆ ಇಲ್ಲ, ಕುದುರೆಗೆ ತಲೆ ಇಲ್ಲ. ಕುದುರೆಗೆ ತಲೆ ಇದೆ, ಆ ಪುರುಷನೇ ತಲೆ ಆಗಿದೆ ಕುದುರೆನಿಗೆ. ನಡುವಿನಿಂದ ಮೇಲಿರ್ತಕ್ಕಂಥ ಪುರುಷ ಇದ್ದಾನಲ್ಲ, ಆ ತಲೆಯೇ ತಲೆ ಧನುರಾಶಿಗೆ. ಅಶ್ವಃ ತುರಗಃ ತಸ್ಯೇವ ಜಘನಂ ಪಾದಂ ಯಸ್ಯ ಸಹ ಅಶ್ವಜಘನ ಅಂತ ಬರುತ್ತೆ. ಅಂದ್ರೆ ಕುದುರೆಗೆ ಕೆಳಭಾಗ ಹೇಗಿರುತ್ತೋ ಹಾಗೆ ಅದು, ಪುರುಷನಿಗೆ ಮೇಲ್ಭಾಗ ಸೊಂಟದಿಂದ ಮೇಲೆ ಹೇಗಿರುತ್ತೋ ಹಾಗೆ ಅಂತ. ಅದು ಸೇರಿ ಅದು ಧನುರಾಶಿ ಅಂತ ಆಗುವಂಥದ್ದು. ತೋರಿಸು ಸುರೇಶ್. ಮುಂದಕ್ಕೆ ತುಲಾರಾಶಿ. ತುಲಾರಾಶಿ ಅವರು ಒಂದೇ ಶಬ್ದ ಹೇಳ್ತಾರೆ, ತೌಲಿ ಅಂತ ಒಂದೇ ಶಬ್ದ ಹೇಳ್ತಾರೆ. ತೌಲಿ ಅಂದ್ರೆ ಏನು? ತೌಲಿ ಅಂದ್ರೆ ಇಲ್ಲಿ ತಕ್ಕಡಿ ಅಂತಲ್ಲ, ತೌಲಿ ಅಂದ್ರೆ ತುಲಾಧರ. ತುಲಾಧರ ಪುರುಷ, ತಕ್ಕಡಿ ಹಿಡ್ಕೊಂಡಿರ್ತಕ್ಕಂಥ ಮನುಷ್ಯ, ಅದು ತುಲಾರಾಶಿ. ಇವೆಲ್ಲ ಧ್ಯಾನ ವೇದ್ಯ ನೆನ್ಪಿಟ್ಕೊಳ್ಬೇಕು. ಇದೆಲ್ಲವನ್ನು ಕೂಡ ನೀವು ಧ್ಯಾನದ ಮೂಲಕ ಸಾಕ್ಷಾತ್ಕಾರ ಮಾಡ್ಕೋಬಹುದು ಈ ರಾಶಿಗಳನ್ನ. ಮುಂದಕ್ಕೆ ಮಕರೋ ಮೃಗಾಸ್ಯ. ಮಕರ ರಾಶಿಯನ್ನು ಒಂದೇ ಶಬ್ದದಿಂದ ವಿವರಣೆ ಕೊಟ್ಟರು, ಮಕರೋ ಮೃಗಾಸ್ಯ. ಮೃಗಾಸ್ಯ ಅಂದ್ರೇನು? ಅಲ್ಲ, ಇವ್ರು ಏನಪ್ಪ ವರಾಹಮಿಗಿರರು ಪೂರ್ತಿ ಹೇಳ್ಬೇಕು ಬೇಡವಾ? ಬರೇ ಜಿಂಕೆ ಮುಖ ಅಂದ್ರೆ ಸಾಕಾಗತ್ತಾ? ಹೇಳಿದ್ವಲ್ಲ, ಬರೇ ಮೃಗಾಸ್ಯ ಅಂತ ಹೇಳ್ತಾರಲ್ಲ ಅವರು. ಎರಡು ಶಬ್ದ ಸೇರಿ ವಿವರಣೆ ಪೂರ್ತಿ ಆಗುತ್ತೆ. ಮಕರೋ ಮೃಗಾಸ್ಯ. ಮಕರ ರಾಶಿ ಅಂದ್ರೆ ಮಕರವೇ ಹೌದು, ಮೊಸಳೆನೇ ಹೌದು, ತಲೆ ಮಾತ್ರ ಮೊಸಳೆದಲ್ಲ. ತಲೆ ಯಾವ್ದ್ರದ್ದು? ಖಡ್ಗ ಮೃಗದ್ದು. ಅಲ್ಲ, ಮೃಗ ಅಂತಿದ್ದಿಲ್ಲ, ಖಡ್ಗ ಮೃಗ ಆಗ್ಬೋದಲ್ವಾ? ಮೂತಿ ಜೋರಾಗಿರುತ್ತೆ ಖಡ್ಗ ಮೃಗದ್ದು. ಮೃಗ ಶಬ್ದ ಜಿಂಕೆಯಲ್ಲೇ ಪ್ರಸಿದ್ಧ ಅಂತ.
ಮೃಗ ಅಂದ್ರೆ ಎಲ್ಲ ಮೃಗನೂ ಆಗತ್ತೆ, ಅದು ಸುಮ್ಮನೆ ಮೃಗ ಅಂತ ಹೇಳಿದ್ರೆ ಅದು ಸೀದಾ ಜಿಂಕೆಗೆ ಹೋಗುತ್ತೆ ಯಾವಾಗಲೂ, ನೆನ್ಪಿಟ್ಕೊಳ್ಳಿ ಅಂತ. ಹಾಗಾಗಿ ಮೃಗಾಸ್ಯ ಅಂದ್ರೆ ಜಿಂಕೆ ತಲೆ, ಜಿಂಕೆ ಮುಖ, ಮೊಸಳೆಯ ಶರೀರ. ಮುಂದೆ ಯಾವ ರಾಶಿ? ತೌಲಿ. ಇದು ಮಕರ ನೋಡ್ಕೊಳ್ಳಿ, ಇದು ಚಿತ್ರ ನೋಡ್ಕೊಳ್ಳಿ ಅನ್ಸುತ್ತೆ. ಸಸಸ್ಯ ದಹನ ಪ್ಲವಗಾಚ ಕನ್ಯಾ. ಕನ್ಯಾ ರಾಶಿ ಹೆಸರಿರ್ತಕ್ಕಂಥ ಕನ್ಯೆ ಅಲ್ವಾ ಅದು, ಹುಬ್ಳಿ ಕನ್ಯೆ, ಕನ್ಯಾ ರಾಶಿ ಅಂತ. ಅದು ಕನ್ಯೆ ಸ್ವಲ್ಪ ವಿಶೇಷ ಇದೆ ಅಲ್ವಾ? ಏನ್ ವಿಶೇಷ ಇದೆ ಕನ್ಯೆಗೆ? ಹೀಗೆ ನೋಡಿದ್ರೆ ಅಗ್ನಿಕನ್ಯೆ, ಹಾಗೆ ನೋಡಿದ್ರೆ ಹಸಿರು ಹುಡುಗಿ ಅಂತ ಹಾಗೆ ಅನ್ಬೋದು. ಹಾಗೆ ನೋಡಿದ್ರೆ ಹಸುಗೂಸು ಅಂತ ಹೇಳ್ತಾರಲ್ಲ, ಹಾಗೆ ಹಸಿರು ಗೋಸು ಅಂತ ಅನ್ಬೋದು ಬೇಕಾದ್ರೆ ಅದಕ್ಕೆ. ಹೀಗೆ ನೋಡಿದ್ರೆ ಹಸಿರು ಗೋಸು ಪಾಪ ಅಲ್ವಾ, ತುಂಬಾ ಸೊಬಗು ತಂಪು ಎಲ್ಲ ಇದೆ. ಹಾಗೆ ನೋಡಿದ್ರೆ ಏನ್ ಹೇಳಿ, ಅಗ್ನಿಕನ್ಯೆ ಅಂತ. ಒಂದು ಗಾದೆ ನೆನಪಾಗತ್ತ ಕನ್ನಡದ ನಿಮ್ಗೆ? ಈಗ ಗಾದೆ ನೆನಪಾಗತ್ತಾ? ನಾವ್ ಹೇಳಕ್ಕಿಂತ ಮುಂಚೆ ಹೇಳ್ತೀರ ನೀವು ಗಾದೆನ? ಹಾ ಸರಿ ಇದೆ. ಒಲಿದರೆ ನಾರಿ, ಮುನಿದರೆ ಮಾರಿ. ಹೆಣ್ಣು ಅಂದ್ರೆ ಹಾಗಂತೆ, ಒಲಿದರೆ ನಾರಿ, ಮುನಿದರೆ ಮಾರಿ. ಹಾಗೆ ಆ ಕನ್ಯಾ ರಾಶಿ ಹೇಗಿದೆ ಅಂದ್ರೆ, ಒಲಿದರೆ ಸಸ್ಯ, ಮುನಿದರೆ ಬೆಂಕಿ ಅಂತ ಹಾಗಿದೆ ನೋಡಿ ಅಂತ. ಸೀತೆ ತರ ಇದೆ ನೋಡಿ. ರಾಮನಿಗೆ ಸಸ್ಯ ಸೀತೆ, ರಾವಣನಿಗೆ ಲಂಕೆ ಬೆಂಕಿ ಎತ್ತಿ ಉರಿತಲ್ವ. ಯಾರ ಕಾರಣಕ್ಕೋಸ್ಕರವಾಗಿ ಲಂಕೆಗೆ ಬೆಂಕಿ ಎತ್ತಿ ಉರಿದಿದ್ದು? ಸೀತೆಯ ದುಃಖ ಇದೆಯಲ್ಲ, ಅದೇ ಬೆಂಕಿ, ಅದೇ ಹೊತ್ತು ಉದಿರೋದು, ಲಂಕೆಯನ್ನ ಹೊತ್ತಿಸಿ ಉರಿಸಿರೋದು ಅದೇನೆ. ಹನುಮಂತ ಹೇಳ್ತಾನೆ, ಬೇರೆ ಏನು ಬೇಡ, ಅವಳ ಹೃದಯದ ನೋವಿದೆಯಲ್ಲ ಬೆಂಕಿ, ಅದೇ ಸಾಕು ಲಂಕೆ ಅಂತ ಸುಡೋಕೆ ಅಂತ ಹನುಮಂತ ಹೇಳ್ತಾನೆ. ಹಾಗಾಯ್ತಿದ್ದು ಅಂತ. ಸಸಸ್ಯ ದಹನ ಪ್ಲವಗಾಚ ಕನ್ಯಾ. ಮುಂದೆ ಯಾವ ರಾಶಿ ಉಳಿತು? ಇನ್ನು ಒಂದು ದೋಣಿ ಬೇರೆ ಇದೆ. ಕನ್ಯೆ ಅಂತ ತೆಗಬೇಕಾದ್ರೆ ಎಷ್ಟು ತೆಗಬೇಕಾಗತ್ತೆ? ಒಂದು ನೌಕೆಯಲ್ಲಿ ಕನ್ಯೆ ಒಂದು ಕೈಯಲ್ಲಿ ಹಸಿರು, ಇನ್ನೊಂದು ಕೈಯಲ್ಲಿ ಬೆಂಕಿ. ಎಷ್ಟು ಸೇರ್ಬೇಕಾಗುತ್ತೆ? ಇನ್ಯಾವ ರಾಶಿಗಳು ಉಳಿದ್ವು? ಇದೆಲ್ಲ ಅದ್ರಲ್ಲಿ ಹೇಗಿರುತ್ತೋ ಹಾಗಿದೆ ಅಂತ. ಶೇಷಾಹ ಸ್ವನಾಮ ಸದೃಶ. ಉಳಿದ ರಾಶಿಗಳು ತಮ್ಮ ಹೆಸರಿಗೆ ತಕ್ಕಂತೆ. ರಕ್ಕಿಲ್ಲ ಪುಕ್ಕಿಲ್ಲ ಗರುಡಯ್ಯಂಗಾರಿ ಅಲ್ವಾ, ದುಡ್ಡಿಲ್ಲ ಕಾಸಿಲ್ಲ ಲಕ್ಷ್ಮೀಪತಯ್ಯ, ತೊಟ್ಟು ಹಾಲು ಕುಡಿಯೋಕಿಲ್ಲ ಕ್ಷೀರಸಾಗರ ಭಟ್ಟ, ಹಿಂಗಲ್ಲ ಅಂತೆ. ಉಳಿದ ರಾಶಿಗಳೆಲ್ಲ ಹೆಸರಿಗೆ ತಕ್ಕಂತೆ. ಮೇಷ ಅಂದ್ರೆ ಆಡು, ವೃಷಭ ಅಂದ್ರೆ ಎತ್ತು, ಆಮೇಲೆ ಕರ್ಕಾಟಕ ಅಂದ್ರೆ ಏಡಿ ಅಲ್ವಾ, ಆಮೇಲೆ ಸಿಂಹ ಇದ್ದ ಹಾಗೆ ಅಂತ. ಸಿಂಹ ಅಂದ್ರೆ ಮುಂದಕ್ಕೆ ವೃಶ್ಚಿಕ ಅಂದ್ರೆ ಚೇಡು ಅಲ್ವಾ. ಇದೆಲ್ಲ ಆಯಾ ಪ್ರಾಣಿಗಳಿದ್ದಾಗನೆ ಕಾಣಿಸುತ್ತೆ ಇದು ಅಂತ, ಅಂತರ್ದರ್ಶನಕ್ಕೆ ಹಾಗೆ ವೇದ್ಯ ಅಂತ. ಸಿಂಹ ಇದ್ದಂತೆ, ವೃಶ್ಚಿಕ ಇದ್ದಂತೆ, ಮೇಷ ಆಡಿದ್ದಂತೆ, ವೃಷಭ ಎತ್ತಿದ್ದಂತೆ, ಆ ತರ. ಇನ್ನೊಂಥರ ಚೇಡು ಇರುತ್ತೆ ಗೊತ್ತಾ ನಿಮ್ಗೆ? ಚೇಡು ಇನ್ನೊಂಥರ ಇರುತ್ತೆ ಗೊತ್ತಾ ನಿಮ್ಗೆ? ಆ ತರ ಇರುತ್ತೆ. ಯಾವ್ದಾರೊಂದು ವಾಹನ ನೆನಪು ಮಾಡಿ ನಮ್ಗೆ ನೋಡೋಣ. ಹಾ ಆ ತರ ಇರುತ್ತೆ. ಕನ್ನಡ ಬರಲ್ಲ ನಿಮ್ಗೆ? ಕನ್ನಡ ಉಗಿಬಂಡಿ. ಕನ್ನಡದಲ್ಲಿ ಹೇಳ್ಬೇಕು. ಶಬ್ದ ಹೇಳಿದ್ರೆ ಶಬ್ದ ಸೃಷ್ಟಿ ಮಾಡ್ಬೇಕು. ನೀವೆಲ್ಲ ಗುರುಕುಲದವರು ಅಲ್ವಾ,
ಅದಕ್ಕೆ ಶಬ್ದ ಇಲ್ಲ ಸೃಷ್ಟಿ ಮಾಡಿ ಶಬ್ದನ ಅಂತ ಆ ತರ ಇರುತ್ತೆ. ಕೆಂಪು ಹಳದಿ ಇರುತ್ತಲ್ವಾ, ಲಕ್ಷ್ಮೀ ಚೇಳು ಅಂತ ಹೇಳ್ತಾರೆ ನೋಡಿ. ಕೆಂಪು ಹಳದಿ ಇರುತ್ತೆ, ಅದು ಕಚ್ಚಿದ್ರೆ ತುಂಬಾ ಸುಖ ಆಗುತ್ತೆ, ಹಾಯಾಗತ್ತೆ ಕಚ್ಚಿ. ಲಕ್ಷ್ಮೀ ಚೇಳು ಅಲ್ವಾ ಅದು, ಲಕ್ಷ್ಮಿ ಅಮ್ಮ ಆಶೀರ್ವಾದ ಮಾಡಿದಾಗ ಆಗುತ್ತೆ ಅದು ಕಚ್ಚಿದ್ರೆ ಅಲ್ವಾ. ಕಚ್ಕೊಂಡಿದ್ದೀರಾ ಯಾವ್ದಾರು ನೀವು ಅದನ್ನ ಕೈಯಲ್ಲಿ? ಕೈ ಐತೆ ನೋಡೋಣ, ಲಕ್ಷ್ಮೀ ಚೇಳು ಕಚ್ಕೊಂಡಿದ್ರು ಕೈ ಐತೆ ನೋಡೋಣ ಒಂದ್ಸರ್ತಿ. ಯಾರ್ಯಾರು ಕಚ್ಕೊಂಡಿಲ್ಲ ಲಕ್ಷ್ಮೀ ಚೇಳು ಕೈಯಿಂದ, ಒಬ್ರೊಬ್ರು. ಲಕ್ಷ್ಮೀ ಚೇಳು ನೋಡಿದವ್ರ ಕೈ ಐತಿ ನೋಡೋಣ. ಓ, ಇಷ್ಟು ಹುಷಾರು ನೀವೆಲ್ಲರೂ ನೋಡಿದ್ದೀರಿ, ಯಾರ್ಯಾರು ಕಚ್ಕೊಂಡಿಲ್ಲ, ಒಬ್ರು ಕಚ್ಕೊಂಡಿಲ್ಲ ನೋಡ. ಅದನ್ನ ಇಳಿಸಿ ಪರವಾಗಿಲ್ಲ. ಆ ತರಹ ಅಲ್ಲ ಅಂತ. ಈಗ ಚೇಳು ನಾವು ಕನ್ನಡದಲ್ಲಿ ಅದಕ್ಕೂ ಹೇಳ್ತೀವಲ್ವಾ, ಅದಲ್ಲ ಇದು. ಇದು ಚೇಳು ಅಂದ್ರೆ ಕೊಂಡಿ ಇರೋ ಅಂತದ್ದು ಚೇಳು ಅಂತ. ಬಾಲ ಇದೆಯಲ್ಲ ಹಿಂದ್ಗಡೆ ಕೊಂಡಿ ತರ ಇದೆಯಲ್ಲ, ಅದಿರೋ ಅಂತದ್ದು, ಅದನ್ನೇ ವೃಶ್ಚಿಕ ಅಂತ ಕರೆಯೋದು ಅಂತ. ಇನ್ನು ಆ ಶ್ಲೋಕದ ಕೊನೆಯಲ್ಲಿ ಹೇಳಿದೆ ಗೊತ್ತು ನೋಡಿದ್ರೆ ನೀವು, ಮತ್ಸ್ಯವು ಅದು ಮತ್ಸ್ಯರಾಶಿ ನಿರೂಪಣೆ, ಘಟಿ ಕುಂಭರಾಶಿ ನಿರೂಪಣೆ, ನೃಮಿಥುನಂ ಸಗದಂ ಸವೀಣಂ ಅದು ತೋರಿಸ್ತಾರೆ. ಮತ್ಸ್ಯವು ಅಂದ್ರೆ ಮತ್ಸ್ಯ ರಾಶಿ ಹೇಗಿರುತ್ತೆ ಅಂತ ಒಂದು ಶಬ್ದದಲ್ಲಿ ಹೇಳಿದ್ದಾರೆ ಬರಾಮಿಯರು. ಎಷ್ಟು ಅವರು ಪಾಪ ಈ ವಿಷಯದಲ್ಲಿ ಶಬ್ದಗಳನ್ನು ಕಡಿಮೆ ಬಳಸ್ತಾರೆ ಅಂದ್ರೆ ಒಂದೇ ಪದದಲ್ಲಿ ರಾಶಿ ನಿರೂಪಣೆ ಮಾಡಿದ್ದಾರೆ. ಮತ್ಸ್ಯವು ಮತ್ಸ್ಯ ರಾಶಿ, ಘಟಿ ಕುಂಭರಾಶಿ. ಘಟಿ ಅಂದ್ರೆ ಏನು? ಘಟವುಳ್ಳವನು ಅಂತ, ಘಟಧರ ಅಂತ. ನೃಮಿಥುನಂ ಸಗದಂ ಸವೀಣಂ ಅದು ಮಿಥುನ ರಾಶಿ. ಚಾಪಿ ನರಹ ಅಶ್ವಜಘನ ಅದು ಧನು ರಾಶಿ. ಮಕರೋ ಮೃಗಾಸ್ಯ ಅದು ಮಕರ ರಾಶಿ. ತೌಲಿ ಅಷ್ಟೇ ತುಲಾ ರಾಶಿ. ಸಸಸ್ಯ ದಹನ ಪ್ಲವಗಾಚ ಕನ್ಯಾ. ಶೇಷ ಸ್ವನಾಮ ಸದೃಶಾಃ ಸ್ವಚರಾಶ್ಚ ಸರ್ವೇ. ಸ್ವಚರಾಶ್ಚ ಸರ್ವೇ ಅಂದ್ರೆ ಗೊತ್ತಾಯ್ತಾ ಏನು ಅಂತ? ಏನು ಸ್ವಚರಾಶ್ಚ ಸರ್ವೇ ಅಂದ್ರೆ? ಈಗ ಆ ಪ್ರಾಣಿ ಎಲ್ಲಿರುತ್ತೋ ಆ ಜಾಗನೂ ರಾಶಿ ಸೂಚನೆ ಮಾಡುತ್ತೆ ಅಂತ. ಸ್ವಚರಾಶ್ಚ ಸರ್ವೇ ಅಂದ್ರೆ ಈಗ ರಾಶಿಯಲ್ಲಿ ಯಾವ ಪ್ರಾಣಿ ಸೂಚನೆ ಮಾಡಿದೆ ಆ ಪ್ರಾಣಿ ಎಲ್ಲಿರುತ್ತೋ ಆ ಜಾಗನೂ ರಾಶಿ ಸೂಚನೆ ಮಾಡುತ್ತೆ. ಉದಾಹರಣೆಗೆ ಮೀನ ಎಲ್ಲಿರುತ್ತೆ? ಮೀನು ನೀರಲ್ಲಿರುತ್ತೆ ಮುಖ್ಯವಾಗಿ. ಹಾಗಾಗಿ ಮೀನ ರಾಶಿ ಏನನ್ನು ಸೂಚನೆ ಮಾಡುತ್ತೆ? ನೀರನ್ನು ಸೂಚನೆ ಮಾಡುತ್ತೆ. ಸರಿ, ಹಾಗೆ ಒಂದೊಂದ್ರು ನೋಡ್ತಾ ಹೋಗ್ಬೇಕು. ಈಗ ಮೇಷ ಅಂದ್ರೆ ಏನು? ಅದೆಲ್ಲಿ ಸಂಚಾರ ಮಾಡುತ್ತೆ? ಹೌದು, ಆಡು ಕಾಡು ಅಲ್ಲ, ಒಳ್ಳೆ ಆಡು ಕಾಡು ಇದ್ದಾಗ ಆಡು ಕಾಡು ಪ್ರಾಸನ ಬರುತ್ತೆ ನೋಡಿ. ಕಾಡಲ್ಲಿ ಸಂಚಾರ ಮಾಡ್ತಾರೆ. ಸೊಪ್ಪು ಸದ ತಿನ್ಬೇಕಲ್ವ, ಅದಕ್ಕೆ ಕಾಡಲ್ಲಿ ಸಂಚಾರ ಮಾಡ್ತಾರೆ. ಮೇಷರಾಶಿ ಕಾಡನ್ನು ಸೂಚನೆ ಮಾಡುತ್ತೆ. ಆಮೇಲೆ ಮುಂದಿನ ಯಾವುದು? ವೃಷಭ ರಾಶಿ ಅಲ್ವಾ? ವೃಷಭ ರಾಶಿಯಲ್ಲಿ ಸಂಚಾರ ಮಾಡುತ್ತೆ. ಎತ್ತು ಎಲ್ಲಿ ಉಪಯೋಗ ಆಗುತ್ತೆ ಸಾಮಾನ್ಯ? ಹೊಲವನ್ನು ಸೂಚನೆ ಮಾಡುತ್ತೆ ಇದು ವೃಷಭ ರಾಶಿ. ಕಾಡನ್ನು ಕೂಡ ಸೂಚನೆ ಮಾಡುತ್ತೆ. ಯಾಕೆಂದ್ರೆ ಮೇಯ ಕಾಡಿಗೆ ಹೋಗ್ತಾವಲ್ವಾ ಗೋವುಗಳು, ಹಾಗಾಗಿ ಮೇಯ ಕಾಡನ್ನು ಕೂಡ ಸೂಚನೆ ಮಾಡಬಹುದು, ಇಲ್ಲ ಅಂತಿಲ್ಲ. ಇನ್ನು ಗಂಡಸರು ಹೆಂಗಸರು ಇರೋದೆಲ್ಲಿ? ಮಿಥುನ ರಾಶಿ ಮನೆಯನ್ನು ಸೂಚನೆ ಮಾಡುತ್ತೆ. ಹಾಗೆ ಊರನ್ನು ಸೂಚನೆ ಮಾಡುತ್ತೆ. ಊರಲ್ಲೂ ನಿರ್ದಿಷ್ಟ ಮನೆಯನ್ನು ಸೂಚನೆ ಮಾಡುತ್ತೆ. ಯಾಕಂದ್ರೆ ಅಪ್ಪ ಅಮ್ಮ ಅಂತ ಅನ್ಕೊಳ್ಳಿ, ಪುರುಷ ಸ್ತ್ರೀ ಅಂದ್ರೆ ಎಲ್ಲಿರ್ತಾರೆ ಅಂದ್ರೆ ಮನೇಲಿ ಇರ್ತಾರೆ ಅಲ್ವಾ? ಹಾಗೆ ಮಿಥುನ ರಾಶಿ ಮನೆಯನ್ನು ಸೂಚನೆ ಮಾಡುತ್ತೆ. ಆಮೇಲೆ ಆ ವೀಣೆ ಏನನ್ನು ಸೂಚನೆ ಮಾಡುತ್ತೆ? ಹೌದು, ಮಿಥುನ ರಾಶಿ ಕಲೆಯನ್ನು ಸೂಚನೆ ಮಾಡುತ್ತೆ. ಕಲಾಕಾರಿಕ ಗ್ರಹ ಯಾರು? ಶುಕ್ರ. ಆದ್ರೆ ಬುಧ ದಶೆ ಬಂದಾಗ ಎಷ್ಟೋ ಸತಿ ಸಂಗೀತದಲ್ಲಿ ಆಸಕ್ತಿ ಬರುತ್ತೆ, ಅಥವಾ ಸಂಗೀತ ಹಾಡೋದ್ರ ಬಗ್ಗೆ ಆಸಕ್ತಿ, ಅಭ್ಯಾಸ ಅದೆಲ್ಲ ಮಾಡ್ತಾರೆ ಮನುಷ್ಯರು. ಯಾಕೆ ಮಾಡ್ತಾರೆ ಅಂದ್ರೆ ಮಿಥುನ ರಾಶಿಗೆ ಆ ಸ್ವಭಾವ ಇದೆ. ಸಗದಂ ಸವೀಣಂ 12 ರಾಶಿಗಳ ಪೈಕಿಯಲ್ಲಿ ಸಂಗೀತೋಪಕರಣ ಇರೋ ರಾಶಿ ಯಾವುದು? ಮಿಥುನ ಮಾತ್ರ. 12 ರಾಶಿಗಳಲ್ಲಿ
ಸಂಗೀತೋಪಕರಣ ಇರುವ ರಾಶಿ ಮಿಥುನ ಬಿಟ್ಟು ಬೇರೆ ಯಾವ್ದಾದ್ರು ಇದೆಯಾ? ನೆನಪು ಮಾಡ್ಕೊಳ್ಳಿ, ಯಾವ್ದಾದ್ರು ಇದೆಯಾ? ಮಿಥುನ ರಾಶಿ ಸಂಗೀತವನ್ನು ಸೂಚನೆ ಮಾಡುತ್ತೆ ಅಂತ, ರಾಶಿ ದೃಷ್ಟಿಯಿಂದ ಮಿಥುನ ರಾಶಿ ಸಂಗೀತವನ್ನು ಸೂಚನೆ ಮಾಡುತ್ತೆ. ಹಾಗೆ ಮತ್ತೆ ಗದೆನೂ ಇದೆ ಅಲ್ಲಿ ಪಕ್ಕದಲ್ಲೇ ಅಲ್ವಾ? ಮತ್ತೆ ಏನಂತ ಸೂಚನೆ ಮಾಡುತ್ತೆ ಗದೆ ಇದ್ಮೇಲೆ? ಅದು ಇದೆ ಅಲ್ಲಿ ಅಂತ. ಆಮೇಲೆ ಕರ್ಕ, ಕರ್ಕ ಅಂದ್ರೆ ಏಡಿ ಅಲ್ವಾ? ಕರ್ಕ, ಕರ್ಕಾಟಕ, ಏಡಿ ಅದು ಅದೆಲ್ಲಿರುತ್ತೆ? ಕರ್ಕ ರಾಶಿ ಕೂಡ ನೀರನ್ನು ಸೂಚನೆ ಮಾಡುತ್ತೆ. ಸಿಂಹ ಎಲ್ಲಿರುತ್ತೆ? ನಿಮ್ಮನ್ನು ಕೇಳಿ ನೀವು ಸರ್ಕಸ್ ಅಲ್ಲಿ ಇರುತ್ತೆ ಹೇಳ್ತೀರಿ ನೀವು ಅಲ್ವಾ, ಅಥವಾ ಮೃಗಾಲಯದಲ್ಲಿ ಇರುತ್ತೆ ಅಂತ ಹೇಳ್ತೀರಿ, ಅದಲ್ಲ. ಸಹಜವಾಗಿ ಎಲ್ಲಿರುತ್ತೆ? ಕಾಡಲ್ಲಿರುತ್ತೆ. ಕಾಡಲ್ಲಿ ಇದಕ್ಕೆ ಎತ್ತರ ಪ್ರದೇಶ ಇಷ್ಟನೋ ತಗ್ಗು ಪ್ರದೇಶ ಇಷ್ಟನೋ? ಕಾಡು ಮತ್ತು ಎತ್ತರದ ಪ್ರದೇಶವನ್ನ ಸಿಂಹ ಹೇಳುತ್ತೆ ಅಂತ, ಸಿಂಹ ರಾಶಿ ಹೇಳುತ್ತೆ ಅಂತ. ಆಮೇಲೆ ಕನ್ಯಾ, ಕನ್ಯಾ ರಾಶಿ ಅಲ್ಲೇ ಪ್ರದೇಶ ಯಾವ್ದು ವಿವರಣೆ ಕೊಟ್ಬಿಟ್ಟಿದೆ. ಈ ದೋಣಿ ಎಲ್ಲಿರುತ್ತೆ? ಮತ್ತೆ ನೀರ್ ಬೇಕೇ ಬೇಕು. ಕನ್ಯಾ ರಾಶಿ ಅಂದ್ರೆ ನೀರೇ, ಪ್ರಶ್ನೆನೇ ಇಲ್ಲ ಅಂತ. ಕನ್ಯೆ ಹೋದಾದ್ರೂ ಅದು ಊರಲ್ಲಿರೋ ಕನ್ಯೆ ಅಲ್ಲ, ಅದು ಮತ್ತೆ ನೀರಲ್ಲಿರೋ ಕನ್ಯೆ. ಊರಲ್ಲಿರೋ ಕನ್ಯೆಗೂ ನೀರಲ್ಲಿರೋ ಕನ್ಯೆಗೂ ವ್ಯತ್ಯಾಸ ಇದೆ. ಇದು ನೀರಿನ ಕನ್ಯೆ ಹೊರತು ಊರಿನ ಕನ್ಯೆ ಅಲ್ಲ, ಇದು ನೆನ್ಪಿಟ್ಕೊಳ್ಳಿ. ಕನ್ಯಾ ರಾಶಿಯಿಂದ ಗ್ರಾಮ ಅಂತ ಹೇಳ್ಬೇಡಿ, ಕನ್ಯಾ ರಾಶಿ ಅಂದ್ರೆ ನೀರು ಅಂತ ಹೇಳ್ಬೇಕು. ನೀರು ಅಂದ್ರೆ ಚಿಕ್ಕ ನೀರಲ್ಲ. ಈಗ ಸ್ನಾನ ಮಾಡೋ ಹಂಡೆ ಇದೆಯಲ್ಲ, ಅದ್ರಲ್ಲಿ ದೋಣಿ ಹಾಕಕ್ಕಾಗತ್ತಾ? ಆಗತ್ತಾ? ಆಗತ್ತೆ ಅಲ್ಲ? ಕಾಗದ ದೋಣಿ ಮಾಡಿ ಹಾಕ್ಬೋದಲ್ಲ ಅದರಲ್ಲಿ? ಕಾಗದ ದೋಣಿ ಮಾಡಕ್ ಹಾಕಕ್ಕಾಗದ? ಹಾ ಸರಿ ಇದೆ. ಕಾಗದ ದೋಣಿ ಮಾಡಿ ಹಾಕ್ಬೋದು ಹಂಡೆ ಒಳಗಡೆಗೆ. ಆದ್ರೆ ಕನ್ಯೆ ಬಂದು ಕೂತ್ಕೊಂಡ್ಬಿಟ್ರೆ ಏನಾಗತ್ತೆ? ಹಂಡೆಲೆ ಜಾಗ ಇರಲ್ಲ, ಕನ್ಯೆ ಬಂದು ಕೂತ್ಕೋಬೇಕು ಅಂದ್ರೆ ಅಲ್ವಾ? ಚಿಕ್ಕ ಕನ್ಯೆ ಆಗ್ಬೇಕಾಗತ್ತೆ. ಎಷ್ಟು ಚಿಕ್ಕ ಕನ್ಯೆ ಆದ್ರೂ ಕೂಡ ಕಾಗದ ದೋಣಿಗೆ ಆಗಲ್ಲ ಹಾಗಿದ್ರು ಅಂತ. ಹಾಗಾಗಿ ಹೊಳೆ ಬೇಕು ಅಂತ. ಕನ್ಯಾ ರಾಶಿಯಿಂದ ಯಾವ್ದು ತೋರಿಸುತ್ತೆ ಅಂದ್ರೆ ನದಿ, ದೋಣಿ ಹಾಕುವಷ್ಟು ದೊಡ್ಡ ಪ್ರವಾಹವನ್ನು ತೋರಿಸುತ್ತೆ ಕನ್ಯಾ ರಾಶಿ ಅಂತ. ತುಲಾ, ಈಗ ಈ ತಕ್ಕಡಿ ಇರೋದು ಎಲ್ಲಿ? ನೀವು ಏನಪ್ಪ ತಕ್ಕಡಿ ಇರೋದು ಅಂಗಡಿ ಅಂತ ಹೇಳ್ಬೇಕು ನೀವು. ಕೇಳ್ತಾ ಇದ್ಯಾ? ತಕ್ಕಡಿ ಅಂಗಡಿಲಿದೆ. ಅಂಗಡಿ ಎಲ್ಲಿದೆ? ಪೇಟೆ. ತುಲಾ ರಾಶಿ ಪೇಟೆಯನ್ನು ಸೂಚನೆ ಮಾಡುವಂತ ರಾಶಿ. ಅಂಗಡಿ, ಪೇಟೆ, ಮುಂಗಟ್ಟು ಇದನ್ನು ಸೂಚನೆ ಮಾಡುವಂತ ರಾಶಿ ಅಂತ ನೆನ್ಪಿಟ್ಕೋಬೇಕು ನೀವು ಅದನ್ನ. ಆಮೇಲೆ ವೃಶ್ಚಿಕ, ಚೇಳು ಎಲ್ಲಿರುತ್ತಪ್ಪ? ಮೂಲೆಯಲ್ಲಿರುತ್ತಾ? ಹಾ, ಚೇಳಿರೋದು ಸಾಮಾನ್ಯ ಯಾವ್ದಾದ್ರು ಚಿಕ್ಕ ಈ ರಂಧ್ರ ಇರುತ್ತಲ್ಲ, ಬಿಲ, ರಂಧ್ರ, ಇಂಥದ್ದೊಂದು ಸೂಚನೆ ಮಾಡುತ್ತೆ ಇದು ಅಂತ. ಅಲ್ಲಿ ಮತ್ತೆ ಆಮೇಲೆ ಮನೆ ಒಳಗೆ ಬಂದ್ಮೇಲೆ ಪಾಪ ಅದು ಎಲ್ಲಿ ಸಿಗ್ಬೇಕು ಬಿಲ? ಅದಕ್ಕೆ ಎಲ್ಲರೂ ಮೂಲೆಯಲ್ಲಿ ಇರುತ್ತೆ, ಅದು ಬೇರೆ ವಿಷಯ. ಸಾಮಾನ್ಯವಾಗಿ ಯಾವ್ದಾದ್ರು ಬಿಲ ಅಥವಾ ರಂಧ್ರದಲ್ಲಿ ಇರುತ್ತೆ, ಅದು ಭೂಮಿ ಒಳಗಿರುತ್ತೆ ಸಾಮಾನ್ಯವಾಗಿ. ಇನ್ನು ಹೊರಗಡೆ ಬಂದ್ರೆ ಯಾವ್ದಾದ್ರು ಒಂದು ವಸ್ತು ಕೆಳಗಡೆಗೆ ಒಂದು ಮೂಲೆಯಲ್ಲಿ ಈ ತರ ಇರೋ ಸ್ವಭಾವ ಆದ್ರಿಂದ ರಾಶಿ ಕೂಡ ಅಂಥದ್ದನ್ನ ಸೂಚನೆ ಮಾಡುತ್ತೆ, ಗೂಢವಾಗಿರೋ ಸ್ಥಾನಗಳನ್ನು ಸೂಚನೆ ಮಾಡುತ್ತೆ ಅದು. ಇನ್ನು ವೃಶ್ಚಿಕ ಆಯ್ತು. ಧನು, ಧನು ಯಾವ್ದನ್ನ ಸೂಚನೆ ಮಾಡುತ್ತೆ? ಧನುಸ್ಸು ಯುದ್ಧ ಭೂಮಿ ಸೂಚನೆ ಮಾಡುತ್ತೆ. ಧನುಸ್ಸು ಆಯುಧಾಗಾರವನ್ನು ಸೂಚನೆ ಮಾಡುತ್ತೆ. ಅಲ್ಲಿರುತ್ತಲ್ಲ ಧನುಸ್ಸು ಶಸ್ತ್ರಾಗಾರ, ಆಯುಧಾಗಾರ, ಅದನ್ನು ಸೂಚನೆ ಮಾಡುತ್ತೆ. ಆಮೇಲೆ ಧನುರಾಶಿ ಅಶ್ವಶಾಲೆಯನ್ನು ಸೂಚನೆ ಮಾಡುತ್ತೆ. ಕುದುರೆ ಇದೆ ಅಲ್ವಾ, ಅಶ್ವಶಾಲೆ ಸೂಚನೆ ಮಾಡುತ್ತೆ. ಮಾರ್ಗ, ದಾರಿನ ಸೂಚನೆ ಮಾಡುತ್ತೆ ಅದು. ಆಮೇಲೆ ಆನೆ, ಕುದುರೆ ಇರೋದ್ರಲ್ಲಿ ಅರಮನೆ ಸೂಚನೆ ಮಾಡುತ್ತೆ. ಆನೆ, ಕುದುರೆ, ಧನುಸ್ಸು ಎಲ್ಲ ಅಲ್ಲಿ ಇರ್ಬೇಕಲ್ವಾ, ಅರಮನೆ ಸೂಚನೆ ಮಾಡುತ್ತೆ. ಹೀಗೆಲ್ಲ ಅಶ್ವಮೇಧ ಯಾಗ ಗೊತ್ತಲ್ವ ನಿಮ್ಗೆ? ಕೇಳಿದಿರಾ ಅಶ್ವಮೇಧ ಯಾಗ? ಯಜ್ಞ ಭೂಮಿನೂ ಸೂಚನೆ ಮಾಡುತ್ತೆ ಅದು ಅಂತ. ಈ ಧನುರಾಶಿ ಯಜ್ಞನೂ ಕೂಡ ಸೂಚನೆ ಮಾಡುತ್ತೆ, ಯಜ್ಞ ಭೂಮಿನೂ ಕೂಡ ಸೂಚನೆ ಮಾಡುತ್ತೆ. ಇನ್ನು ಮಕರ,
ಮಕರ ಅಂದ್ರೆ ಏನಿದು? ಇದೇನನ್ನು ಸೂಚನೆ ಮಾಡುತ್ತೆ? ಮಕರ ನೀರು ಒಂದೇ ರಾಶಿ ಎರಡನ್ನೂ ಸೂಚನೆ ಮಾಡುತ್ತಾ? ಸೂಕ್ಷ್ಮ ಹೇಳ್ಬೇಕಪ್ಪ, ಸೂಕ್ಷ್ಮ ಹೇಳಿ. ಹಂಗಲ್ಲ. ಮಕರ ರಾಶಿಯ ಅರ್ಧ ಭಾಗ ನೀರು, ಇನ್ನು ಅರ್ಧ ಭಾಗ ಕಾಡು, ಹಾಗೆ ಹೇಳ್ಬೇಕಂತ. ಈಗ ಮಕರ ರಾಶಿಯಲ್ಲಿ ಜಿಂಕೆ ಭಾಗ ಬಂದಿದೆ, ಮುಂದಿನ ಭಾಗ ಜಿಂಕೆ ಭಾಗ, ಹಿಂದಿನ ಭಾಗ ಮೊಸಳೆ ಭಾಗ ಅಂತ. ಹಾಗಾಗಿ ಹಿಂದಿನ ಭಾಗ ನೀರನ್ನು ಸೂಚನೆ ಮಾಡುತ್ತೆ, ಮುಂದಿನ ಭಾಗ ಕಾಡನ್ನು ಸೂಚನೆ ಮಾಡುತ್ತೆ. ಅಕ್ಕಪಕ್ಕ ಇರ್ಬೋದು, ಎರಡು ಕಾಡು ಮತ್ತು ನೀರು ಅಕ್ಕಪಕ್ಕ ಇರ್ಬೋದು, ಇರೋಕೆ ಅವಕಾಶ ಇದೆ. ಆದ್ರೆ ಆ ರಾಶಿಯಲ್ಲಿ ಎಲ್ಲಿ ಅಂತ ನೋಡ್ಬೇಕು ನೀವು ಅಂತ. ರಾಶಿ ಪೂರ್ವಾರ್ಧನ ಉತ್ತರಾರ್ಧನ ಅಂತ. ಪೂರ್ವಾರ್ಧ ಆದ್ರೆ ಒಂದಾಗತ್ತೆ, ಉತ್ತರಾರ್ಧ ಆದ್ರೆ ಇನ್ನೊಂದಾಗತ್ತೆ. ಆಮೇಲೆ ಕುಂಭ, ಕುಂಭ ಏನನ್ನು ಸೂಚನೆ ಮಾಡುತ್ತೆ? ಯಾವ ಪ್ರದೇಶ ಸೂಚನೆ ಮಾಡುತ್ತೆ? ಕೇಳ್ತಾ ಇಲ್ಲ ನಮ್ಗೆ? ನೀವು ಕೇಳಿಸಲಿಲ್ಲ, ಇನ್ನೊಂದ್ಸರಿ ಹೇಳ್ತೀರಾ? ಮರುಭೂಮಿ. ಹಂಗಲ್ಲ, ಸ್ವತರಾಷ್ಟ್ರ ಸರ್ವೆ ಅಂದ್ರೆ ಅವ್ರು ಎಲ್ಲಿ ಓಡಾಡ್ತಾರೋ, ಎಲ್ಲಿ ಇರ್ತಾರೋ ಆ ಪ್ರದೇಶ ಅಂತ ಹೇಳ್ತಾ ಇರೋದು ಅದನ್ನ ಅಂತ. ಈಗ ಪುರುಷ ಗಡಿಗೆ ಹಾಕೊಂಡು ಓಡಾಡೋದು ಎಲ್ಲಿರ್ತಾನೆ? ಕಾಡಲ್ಲಿ ಇರ್ತಾನ? ಅವನು ಬೆಟ್ಟದ ಮೇಲೆ ಇರ್ತಾನ? ಊರಲ್ಲಿ ಇರ್ತಾನ? ಊರು ಅಂತ. ಕುಂಭರಾಶಿ ಅಂದ್ರೆ ಊರು. ಊರಲ್ಲಿ ನೀರಿರೋ ಊರ, ನೀರಿಲ್ದಿರೋ ಊರ ಅಂದ್ರೆ ಎರಡಕ್ಕೂ ಬರುತ್ತೆ ಅದು. ಹೇಗೆ ಬರುತ್ತೆ ಅಂದ್ರೆ, ಕುಂಭರಾಶಿ ಆ ಗಡಿಗೆ ನೀರಿಲ್ಲ, ಹಾಗಾಗಿ ನೀರಿಲ್ಲ ಅಂತ ಅನ್ಬೋದು ನೀವು ಊರಲ್ಲಿ ಬೇಕಾದ್ರೆ. ಆದ್ರೆ ಕುಂಭ ತಗೊಂಡು ಹೊರಟಿದಾನಲ್ಲ, ನೀರ್ ತರಕ್ ಹೊರಟಿರ್ಬೋದು ಅವನು. ನೀರ್ ತರಕ್ ಹೊರಟಿದ್ರೆ ಸ್ವಲ್ಪ ದೂರದಲ್ಲಿ ನೀರಿದೆ ಅಂತ, ಅಲ್ಲೇ ಊರೊಳಗೆ ಅರ್ಥದಲ್ಲಿ ನೀರಿಲ್ಲದೆ ಇದ್ರು ಒಂಚೂರು ದೂರದಲ್ಲಿ ನೀರಿದೆ ಅಂತಲೇ ಅರ್ಥ ಅದಕ್ಕೆ. ಹಾಗಾಗಿ ಪೂರ್ತಿ ಮರುಭೂಮಿ ಅಂತ ಹೇಳಕ್ಕಾಗಲ್ಲ ಕುಂಭರಾಶಿಯನ್ನ. ಜಲರಾಶಿಗಳ ಪೈಕಿ ಬಂದದ್ದು ಕುಂಭರಾಶಿ. ಪೂರ್ತಿ ನೀರಿಲ್ಲ ಅಂತ ಹೇಳಕ್ಕಾಗಲ್ಲ. ಆದ್ರೆ ಮೀನರಾಶಿ ತರ, ಕರ್ಕ ರಾಶಿ ತರ ಎಲ್ಲ ಅಲ್ಲ, ಕನ್ಯಾ ರಾಶಿ ತರ ಹಾಗೆಲ್ಲ ಅಲ್ಲ. ಕಡೆಗೆ ತುಂಬ್ಕೊಂಡ್ ಬರ್ಬೇಕು ಅವನು, ಆ ತರ ಇದೆ ಪರಿಸ್ಥಿತಿ ಅಂತ. ಮೀನರಾಶಿ ಮೊದಲೇ ಹೇಳಾಯ್ತಲ್ವಾ? ಹೇಳಾಯ್ತು. ಇನ್ನು ತುಂಬಾ ವಿಷಯಗಳಿದೆ ಇಲ್ಲಿ, ಅದನ್ನ ಮತ್ತೆ ನಿಧಾನಕ್ಕೆ ನೋಡೋಣ. ಈ ರಾಶಿಗಳನ್ನ ಹೇಗೆ ನೀವು ವಿಸ್ತಾರವಾಗಿ ಚಿಂತನೆ ಮಾಡ್ಬೋದು ಅಂತ. ಜೀವನಕ್ಕೆ ಹೇಗೆ ಸಂಬಂಧಪಡುತ್ತೆ ರಾಶಿ ಅಂದ್ರೆ, ಆಕಾಶದಲ್ಲಿ ಎಲ್ಲೋ ಒಂದ್ ಕಡೆ ಮೇಷ ಅಥವಾ ಸಿಂಹ ಅಥವಾ ಇನ್ನೊಂದು ಕಂಡ್ರೆ, ಆ ಹೊತ್ತಲ್ಲಿ ನಮ್ ಜನ್ಮ ಆದ್ರೆ, ಅದು ಪೂರ್ವ ದಿಗಂತಲ್ಲಿ ಇದ್ದಾಗ ನಮ್ ಜನ್ಮ ಆದ್ರೆ ತುಂಬಾ ಸಂಬಂಧಗಳು ಬರುತ್ತೆ ಅಂತ. ಇದಕ್ಕೂ ಅದಕ್ಕೂ ತುಂಬಾ ಸಂಬಂಧ ಹೇಗೆ ಬರುತ್ತೆ ಅಂದ್ರೆ, ಅವೆಲ್ಲವೂ ಇಲ್ಲಿನ ಕೆಲವು ವಿಷಯಗಳನ್ನ ಸೂಚನೆ ಕೊಡ್ತಾ ಇದ್ದಾರೆ. ಭೂಮಿ ವಿಷಯಗಳನ್ನ ಆಕಾಶ ಸೂಚನೆ ಕೊಡ್ತಾ ಇದೆ ಅಂತ. ಅದನ್ನ ಚೆನ್ನಾಗಿ ನಾವು ಮನಸ್ಸಲ್ಲಿಟ್ಕೊಳ್ಬೇಕು ಅಂತ. ಒಂದೆರಡು ವಿಷಯ ಹೇಳಿ ನಿಲ್ಲಿಸ್ತೀವಿ ಪಠನ. ಈ ರಾಶಿಗಳ ಪೈಕಿಯಲ್ಲಿ ಕೆಲವು ರಾಶಿಗಳಿಗೆ ರಾತ್ರಿ ಬಲ, ಕೆಲವು ರಾಶಿಗಳಿಗೆ ಹಗಲು ಬಲ. ಕೆಲವು ರಾಶಿಗಳಿಗೆ ರಾತ್ರಿ ಬಲ, ಕೆಲವು ರಾಶಿಗಳಿಗೆ ಹಗಲು ಬಲ. 6 ರಾಶಿಗಳಿಗೆ ರಾತ್ರಿ ಬಲ, ಇನ್ನು 6 ರಾಶಿಗಳಿಗೆ ಹಗಲು ಬಲ. ಯಾವ 6 ರಾಶಿಗಳು ಅಂತಂದ್ರೆ, ಮೇಷ, ವೃಷಭ, ಮಿಥುನ, ಕರ್ಕ, ಈ ರಾಶಿಗಳು ರಾತ್ರಿ ಬಲ ರಾಶಿಗಳು ಅಂತಂದ್ರೆ, ಇದು ಲಗ್ನ ಆಗಿ ಬಂದು ಆಗ ರಾತ್ರಿ ಆಗಿದ್ರೆ ಆ ಸಮಯದಲ್ಲಿ ಬಲ ಬರುತ್ತೆ ರಾಶಿಗೆ ಅಂತ. ರಾತ್ರಿ ಆಗಿದ್ರಿಂದ ಬಲ ಜಾಸ್ತಿ ಆಗತ್ತೆ ಅಂತ. ಉಳಿದ ರಾಶಿಗಳು ದಿವಾಬಾದ ರಾಶಿಗಳು. ಯಾವ್ದು ಉಳಿತು ಈಗ? ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಕುಂಭ, ಮೀನ. ಪಕ್ಕ ಇದೆ, ಸರಿಯಾಗಿ ಹೇಳ್ತಾ ಇದ್ದೀರಿ ಅಂತ. ತುಂಬಾ ಸಂತೋಷ ಆಯ್ತು. ಕಾಣ್ತಾ ಇದ್ದೆ ನೋಡಿ. ಆಮೇಲೆ ಇದೊಂದು ಹೇಳಿ ನಿಲ್ಲಿಸ್ಬಿಡೋಣ. ಇನ್ನು ಉಳಿದಿದ್ದು ನಾಳೆ ಮುಂದಿನ ಪಾಠದಲ್ಲಿ ನೋಡ್ತೀವಿ. ಇದು
ಕಾಲಪುರುಷನ ಶರೀರ ಅಲ್ವಾ? ಈ ಬ್ರಹ್ಮಾಂಡ ಇದೆಯಲ್ಲ, ಇಡೀ ನಮ್ಮ ಸುತ್ತಮುತ್ತ ಕಾಣ್ತಿರ್ತಕ್ಕಂಥ ಜಗತ್ತು, ಆಕಾಶ ಇದೆಯಲ್ಲ, ಇದು ಕಾಲಪುರುಷನ ಶರೀರ. ಕಾಲಪುರುಷನೇ ನಮಗೆ ದರ್ಶನ ಕೊಡ್ತಾ ಇರುವಂಥದ್ದು, ನಮಗೆ ಮಾರ್ಗದರ್ಶನ ಮಾಡ್ತಾ ಇರುವಂಥದ್ದು. ಈ ಪಾಠದ ಸೂಚಕ ವಾಕ್ಯ ಯಾವುದು ಹೇಳಿ? ಈ ಪಾಠದ್ದು ಕಾಲ ನಮ್ಮೊಂದಿಗೆ ಮಾತನಾಡುತ್ತದೆ. ಕಾಲಪುರುಷ ನಮ್ಮೊಂದಿಗೆ ಮಾತಾಡ್ತಾ ಇದ್ದಾನೆ, ನಮ್ಮ ಸುತ್ತ ಇದ್ದಾನೆ ಕಾಲಪುರುಷ. ನಾವು ಯಾವ ಕಡೆ ತಿರುಗಿ ಆಕಾಶ ಕಡೆ ನೋಡಿದ್ರು ಕಾಲಪುರುಷನ ಶರೀರನೇ ಕಾಣಿಸುತ್ತೆ ನಮಗೆ. ಇಡೀ ಕಾಲಪುರುಷನೇ ಅದು. ಹಾಗಂದಾಗ ಮುಂದೆ ಬರೋ ಪ್ರಶ್ನೆ ಆಗೋದು, ಕಾಲಪುರುಷನ ಮುಖ ಎಲ್ಲಿದೆ, ಕಾಲು ಎಲ್ಲಿದೆ, ಸೊಂಟ ಎಲ್ಲಿದೆ ಅಂತ ಕೇಳಿದ್ರೆ ಕ್ರಮವಾಗಿ ಬರುತ್ತೆ ಅದು ಅಲ್ವಾ? ನಿಮ್ಗೆ ಗೊತ್ತಿದೆ ಯಾವುದೆಲ್ಲ ಅಂತ. ಕಾಲಪುರುಷನ ತಲೆ ಎಲ್ಲಿದೆ? ಮೇಷರಾಶಿ ಅವನ ತಲೆ ಕಾಲಪುರುಷನದ್ದು ಅಲ್ವಾ? ನಿನ್ ತಲೆ ಅಂತ ಅನ್ಬೇಡಿ. ತಲೆ ಅನ್ನೋದನ್ನ ಬೇರೆ ತರದಲ್ಲಿ ಬಳಸ್ಬಿಡ್ತಾರಲ್ವ, ತಲೆ ನಿಂದು ಅಂತಾರಲ್ವ, ಹಂಗಲ್ಲ ಇದು, ತಲೆ ಅವನದ್ದು ಅಂತ ತರ ಹೇಳ್ಬೇಕು ನಾವು ಇದನ್ನ. ಕಾಲಪುರುಷನ ಶಿರಸ್ಸು ಮೇಷ, ಪಾದ ಮೀನ. ಕಾಲಪುರುಷನ ಮುಖ, ಕಾಲಪುರುಷನ ಮೊಳಕಾಲು, ಮಂಡಿಗಳು ಹೌದಾ? ಮಕರನ ಮೊಳಕಾಲು ಹೇಳ್ತಾ ಇರೋದು ನಾವು. ಮಂಡಿ ಸರಿ ಇದೆ, ಸರಿ ಇದೆ. ಮತ್ತೆ ಸಿಂಹ ಏನು ಕಾಲಪುರುಷನಿಗೆ? ಮಿಥುನ ಏನು ಕಾಲಪುರುಷನಿಗೆ? ಆಯ್ತು. ಕಾಲಪುರುಷ ಪಂಚೆ ಉಟ್ಕೋತಾನಲ್ಲ, ಎಲ್ಲಿ ಉಟ್ಕೋತಾನೆ ಪಂಚನ? ಯಾವ ರಾಶಿಯಲ್ಲಿ? ಪಾಸೋಭೃತ ಅಂತ ಹೆಸರು. ನಾವು ಎಲ್ಲಿ ಬಟ್ಟೆ ಉಟ್ಕೋತೀವೋ ಆ ರಾಶಿ, ಅದಕ್ಕೆ ಆ ಭಾಗ ಕನ್ಯಾ ರಾಶಿ, ಅಂದ್ರೆ ಆರನೇದು ಬರುತ್ತೆ ಅದು. ಬಟ್ಟೆನ ನಾಭಿಯಿಂದ ಕೆಳಗೆ ಹೊಡ್ಬೇಕು ಯಾವಾಗ್ಲೂ, ಹೊಡೋ ಪದ್ಧತಿಯಾಗಿ. ನಾಭಿಯಿಂದ ಕೆಲವರು ಹೊಟ್ಟೆ ನಾಭಿಗಿಂತ ಮೇಲಕ್ಕೆ ಹೊಡ್ಕೊಂಡ್ಬಿಡ್ತಾರೆ ಅದನ್ನ, ಅದಲ್ಲ, ಆ ತರಹ ಅಲ್ಲ. ನಾಭಿಯಿಂದ ಕೆಳಗಡೆ ಬರ್ಬೇಕದು, ಆ ಜಾಗ ಕನ್ಯಾ ರಾಶಿ. ಸರಿ ಇದೆ ಅದು. ಇನ್ನು ಮೊಣಕಾಲ ಆದ್ಮೇಲೆ ಕಣಕಾಲ ಬರುತ್ತಲ್ಲ, ಅದು ಯಾವ ರಾಶಿ? ಅದು ಮಂಡಿ ಮತ್ತು ಪಾದದ ಮಧ್ಯೆ ಬರುತ್ತಲ್ಲ, ಅದು ಕುಂಭ. ಅದು ಸರಿ ಇದೆ. ಅದನ್ನ ಏನು ಕರೀತಾರೆ ಸಂಸ್ಕೃತದಲ್ಲಿ? ಅದನ್ನ ಕಣಕಾಲನ್ನ ಜಂಘ ಅಂತ ಕರೀತಾರೆ. ಜಂಘ ಬಲವೇ ಹುಡುಕಿದ್ದು ಅಂತ ಕೇಳಿಲ್ಲ ನೀವು? ವರ್ಣನೆಗಳು ಬರುತ್ತೆ, ಜಂಘ ಬಲವೇ ಹುಡುಗಿತ್ತು ಅಂತ. ಉತ್ತರ ಕುಮಾರನಿಗೆ ಕೌರವ ಸೇನೆಯನ್ನು ಕಂಡಾಗ ಅವನ ಜಂಘ ಬಲವೇ ಹುಡುಗಿತ್ತು ಅಂತ. ಅದು ಬಲ ಇರೋ ಜಾಗನೇ ಅದು ಅಂತ. ನಮ್ ಶಕ್ತಿ ಕೊಡೋ ಜಾಗ ಯಾವ್ದಂದ್ರೆ ಅದು ಮೊಣಕಾಲಿನ ಕೆಳಗಿನ ಪ್ರದೇಶ ಇದೆಯಲ್ಲ, ಅದೇ ನಮ್ಗೆ ಶಕ್ತಿ ಕೊಡುವಂಥದ್ದು ಅಂತ. ನಮ್ ತಾಕತ್ ಇರೋದಲ್ಲ ಅಲ್ಲಿ ಅಂತ. ನಮ್ಗೆ ಹೀಗ್ ಮಾಡ್ಬಾರ್ದು, ಏನು ತಾಕತ್ ಅಂತ ಕಾಲ್ ತೋರಿಸ್ಬೇಕು ನಿಜವಾಗಿ ಅಂತ. ಹಾಗಿದೆ ಅದು. ಈ ತರಹ ಅಂದ್ರೆ ಶಿರಸ್ಸು ಶುರು ಮಾಡ್ಕೊಂಡು, ಮೇಷರಾಶಿ ಶಿರಸ್ಸನ್ನು ಶುರು ಮಾಡ್ಕೊಂಡ್ರೆ ಸಾಲಾಗಿ ಇಡೀ ಶರೀರ ತಗೊಂಡಾಗ ಅದ್ಭುತ ಏನಪ್ಪಾ ಅಂದ್ರೆ, ಆಕಾಶದ ಕಡೆ ನೋಡಿ ಯಾವಾಗಲೂ ಕೈ ಮುಗಿಬಹುದು ಕಾಲಪುರುಷ ಅಂತ. ಒಂದಲ್ಲ ಒಂದು ಅಂಗ ಉದಿಯಾಗಿದೆ ಕಾಲಪುರುಷ ಅಂತ ಆಕಾಶದಲ್ಲಿ ಯಾವಾಗಲೂ, ಪೂರ್ವ ದಿಗಂತಲ್ಲಿ. ಮತ್ತೆ ಬಹುಭಾಗ ಕಾಣಿಸ್ತಾ ಇರುತ್ತೆ ನಮಗೆ, ಕಾಲಪುರುಷನ ಬಹುಭಾಗ ನಮ್ಗೆ ಕಾಣಿಸ್ತಾ ಇರುತ್ತೆ ಅಂತ. ಅವನು ನಮಗೆ ಮಾತಾಡ್ತಾನೆ ಇರ್ತಾನೆ. ಅವನು ಬರೀ ಬಾಯಿಂದ ಮಾತ್ರ ಅಲ್ಲ, ತನ್ನ ಸರ್ವಾಂಗದಿಂದ, ಇಡೀ ಶರೀರದಿಂದ ಅವನು ನಮಗೆ ಸೂಚನೆ ಕೊಡ್ತಾ ಇರ್ತಾನೆ. ಹೀಗಿದೆ, ಹೀಗಾಗತ್ತೆ, ಹೀಗ್ ಮಾಡಿ ಅಂತ. ತುಂಬಾ ಪ್ರಿಯ ಸಖನಾಗಿ, ಹಿತೈಷಿಯಾಗಿ, ನಮ್ಮ ತಾಯಿಯಂತೆ, ತಂದೆಯಂತೆ, ಅಥವಾ ಅಜ್ಜ ಅಜ್ಜಿ ಇದ್ದ ಹಾಗೆ, ಗುರು ಇದ್ದ ಹಾಗೆ ಆ ಥರ ಮಾರ್ಗದರ್ಶನ ಮಾಡ್ತಾನೆ ನೋಡಿ ಕಾಲಪುರುಷ. ಹೇಗಪ್ಪ ಅಂದ್ರೆ ಈ ರಾಶಿಗಳ ಮೂಲಕವಾಗಿ, ತನ್ನ ದೇಹ ಭಾಗಗಳ ಮೂಲಕವಾಗಿ. ಇಷ್ಟು ಗೊತ್ತಿಟ್ಕೊಳ್ಳೋಣ. ರಾಶಿ ಬಗ್ಗೆ ಇನ್ನೊಂದಷ್ಟು ವಿವರ ನಿಮ್ಗೆ ಸಾಧ್ಯ ಸಂಗ್ರಹ ಮಾಡಿ. ನಾಡಿದ್ದು ಇನ್ನೊಂದು ಪಾಠಕ್ಕೆ ನಾವು ಬರೋಕ್ಕಿಂತ ಮೊದಲು ಇನ್ನೊಂದಷ್ಟು ವಿವರಗಳನ್ನ, ಏನೊಂದು ಸೂಚನೆ ಮಾಡ್ತೇವೆ ರಾಶಿಗಳ ಬಗ್ಗೆ, ಮತ್ತೊಂದಷ್ಟು ವಿವರಗಳನ್ನು ಸಂಗ್ರಹ ಮಾಡ್ಕೊಂಡು ಬನ್ನಿ. ಯಾರಿಗೆ ಸಾಧ್ಯ ಇದೆಯೋ ಅವರು, ಹಳೆ ಹಿಂದಿಂದ ಪಾಠ ಕೇಳ್ತಾ ಇರೋಂಥವ್ರು ನೀವು ಇದನ್ನು ಮಾಡ್ಬೋದು. ಹೊತ್ತಾಗಿ ಪಾಠ ಕೇಳ್ತಾ ಇರೋಂಥವ್ರು ನೀವು ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ಈ ಶ್ಲೋಕನೂ ಕಲ್ತ್ಕೊಡಿ, ಮತ್ಸ್ಯ ಘಟಿ ಶ್ಲೋಕನೂ ಕಲ್ತ್ಕೊಡಿ. ಅದನ್ನ ನಾಡಿದ್ದು ಒಪ್ಪಿಸಿ, ಮುಂದಿನ ಪಾಠಕ್ಕೆ ಬರುವಾಗ ಒಪ್ಪಿಸಿ. ಅದನ್ನ ಇನ್ನೊಂದು ಸ್ವಲ್ಪ ವಿವರಗಳನ್ನು ಕೊಡ್ತೀವಿ. ಈಗ ನೀವು ಪರಂಪರಾ ಗುರುಕುಲದವರು ನಿಮಗೆ ಯವನರದ್ದು ಶ್ಲೋಕಗಳು ಸಿಕ್ಕಿದ್ರೆ ನೀವು ಅದನ್ನ ಸಂಗ್ರಹ ಮಾಡ್ಕೊಳ್ಳಿ. ಯವನರು ಒಂದು 12 ಶ್ಲೋಕ ಇದೆ
ಯಮನೇಶ್ವರರಿದ್ದು. ಅದರಲ್ಲಿ ಈ ರಾಶಿಗಳ ಬಗ್ಗೆ ಹೆಚ್ಚಿನ ನಿರೂಪಣೆ ಇದೆ. ಅಲ್ಲೊಂದಷ್ಟು ವಿಷಯ ಸಿಗುತ್ತೆ, ಇನ್ನೊಂದಷ್ಟು ಇಷ್ಟಿಟ್ಕೊಳ್ಳೋಣ. ಹಾಗಾಗಿ ಆಕಾಶ ದರ್ಶನ ಅಂದ್ರೆ ಅದು ಕಾಲಪುರುಷನ ದರ್ಶನ. ಅದು ಮತ್ತೆ ಅದು ನಿಜ ಹೊರತು ಕಾಲ್ಪನಿಕ ಅಲ್ಲ, ಅದು ಬುದ್ಧಿ ಕಲ್ಪಿತ ಅಲ್ಲ. ಅದು ಪೂಜಾ ಇದನ್ನ ಪ್ರಸ್ತಾಪ ಮಾಡಿದಾಗ ಕಳ್ಸರಿ ನಮ್ಗೆ ಪಾಠದ ನಂತರ ತುಂಬಾ ಖುಷಿ ಆಯ್ತು ನಮ್ಗೆ. ಯಾಕೆಂದ್ರೆ ಒಂದು ಅದ್ಭುತವಾದ ವಿಷಯ ಅದು ಅಂತ ಎಲ್ಲರೂ ಮನಸ್ಸಲ್ಲಿ ಇಟ್ಕೊಳ್ಬೇಕಾಗಿರೋ ವಿಷಯ ಅಂತ. ಜ್ಯೋತಿಷ್ಯ ಬೆಳೆದಿರೋದು ಬುದ್ಧಿಯಿಂದ ಅಲ್ಲ, ಜ್ಯೋತಿಷ್ಯ ಬೆಳೆದಿರೋದು ತಪಸ್ಸಿನಿಂದ. ಜ್ಯೋತಿಷ್ಯ ಬೆಳೆದಿರೋದು ದರ್ಶನಗಳ ಮೂಲಕವಾಗಿ, ಯೋಗಿಗಳ ದರ್ಶನದ ಮೂಲಕವಾಗಿ ಅನ್ನೋದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಹಾಗಾಗಿ ಜ್ಯೋತಿಷಕ್ಕೆ ನಮ್ಮ ಆಗು ಹೋಗುಗಳನ್ನು ತಿಳಿಸುವಂತ ಶಕ್ತಿ ಇದೆ. ಬರೇ ಕಲ್ಪನೆ ಆದ್ರೂ ಆಗು ಹೋಗು ತಿಳಿಸುತ್ತೆ. ಈಗ ನಮ್ಗೆ ಅದು ಅದು ದರ್ಶನಾತ್ಮಕ ಆಗಿದ್ರಿಂದಲೇ, ಅದು ಯೋಗಿಗಳ ಅನುಭವಾತ್ಮಕ ಆಗಿದ್ರಿಂದಲೇ ಇಡೀ ನಮ್ಮ ಮತ್ತು ಬ್ರಹ್ಮಾಂಡದ ಆಗು ಹೋಗುಗಳನ್ನ, ಭೂತ ಭವಿಷ್ಯದ ವರ್ತಮಾನಗಳನ್ನು ತಿಳಿಸುವಂತ ಶಕ್ತಿ ಅದಕ್ಕಿದೆ. ಹರೇ ರಾಮ.